ರಾಜ್ಯದೆಲ್ಲೆಡೆ ಸಂಚಲನ ಮೂಡಿಸಿದ ಸಂತೋಷ್ ಲಾಡ್ ಫೌಂಡೇಶನ್ ಆಪ್. ತಂತ್ರಜ್ಞಾನದ ಸದುಪಯೋಗದೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ. ಅತಿ ಕಡಿಮೆ ಅವಧಿಯಲ್ಲಿ ಮಹತ್ತರ ಸಾಧನೆ. ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಈಗಾಗಲೇ 1 ಲಕ್ಷಕ್ಕೂ ಅಧಿಕ ಡೌನ್ಲೋಡ್. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ನೋಟ್ಸ್ ಸೇರಿದಂತೆ ಹಲವು ಸೌಲಭ್ಯಗಳ ಪೂರೈಕೆ. ಅಂಗೈಯಲ್ಲಿ ವೈವಿಧ್ಯಮಯ ಮಾಹಿತಿ ಒದಗಿಸುವುದೇ ನಮ್ಮ ಗುರಿ. ಕೆಎಎಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ಆನ್ಲೈನ್ ತರಗತಿಗಳನ್ನು ವೀಕ್ಷಿಸಲು ಸಂತೋಷ್ ಲಾಡ್ ಫೌಂಡೇಶನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳ ಬಾಳಿನ ಆಶಾ ಕಿರಣ ಸಂತೋಷ್ ಲಾಡ್ ಫೌಂಡೇಶನ್. ನಮಸ್ಕಾರ ಸ್ನೇಹಿತರೆ, ಮತ್ತೆ ನಾವು ಇಂಡಿಯನ್ ಜೋಗ್ರಫಿ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕಾಗತ್ತೆ. ನಿನ್ನೆ ನಾವು ಜಲಸಾರಿಗೆ ನೋಡ್ತಾ ಇದ್ದೇವೆ. ಆ ಜಲಸಾರಿಗೆ ಒಳಗೆ ನಾವು ಯಾವ ಜಲಸಾರಿಗೆ ನೋಡ್ತಾ ಇದ್ದೇವೆ ಅಂದ್ರ ಒಳನಾಡಿನ ಜಲಸಾರಿಗೆ ನೋಡ್ತಾ ಇದ್ದೇವೆ. ಹೌದಾ? ಯಾವ ಜಲಸಾರಿಗೆ ನೋಡ್ತಾ ಇದ್ದೇವೆ ನಾವು? ಒಳನಾಡಿನ ಜಲಸಾರಿಗೆ. ಈ ಒಳನಾಡಿನ ಜಲಸಾರಿಗೆ ಅಂದ್ರೆ ಸ್ನೇಹಿತರೆ, ಎಲ್ಲಿ ನಡೆಯುವಂತ ಸಾರಿಗೆ ಇತ್ತಿದು ನಮಗೆ? ಸಾಗರದ ಒಳನಾಡಿನ ಜಲಸಾರಿಗೆ ಅಂದ್ರ ನದಿಗಳ ಒಳಗೆ ನಡೆಯುವಂತ ಸಾರಿಗೆ ಇದು, ಸಾಗರ ಒಳಗಲ್ಲ. ಹೌದಾ? ಒಳನಾಡಿನ ಈ ಒಳನಾಡಿನ ಜಲಸಾರಿಗೆ. ಈ ಒಳನಾಡಿನ ಜಲಸಾರಿಗೆ ನಾವು ಬಂದಾಗ ಆಲ್ರೆಡಿ ನಾವು ನಂಬರ್ 1 ಇನ್ಲ್ಯಾಂಡ್ ವಾಟರ್ ವೇ. ಹೌದಾ? ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 1 ಡಿಸ್ಕಷನ್ ಮಾಡಿದ್ದೇವೆ ನಾವು. ಎದರೊಳಗಿರುವಂತದ್ದು ಇದು ಇನ್ಲ್ಯಾಂಡ್ ವಾಟರ್ ವೇ. ಇದು ಎದರೊಳಗೆ ಇರಬೇಕಾದಂತ ಅಥವಾ ಯಾವ ನದಿ ಒಳಗೆ ಇತ್ತಂದ್ರೆ ಸ್ನೇಹಿತರೆ, ನಿಮಗೂ ಗೊತ್ತಿದೆ, ನಿನ್ನೆ ನೀವು ಕಲ್ತಿದ್ದೀರಿ. ಇದು ಗಂಗಾ. ಹೌದಾ? ಭಾಗೀರಥಿ ಮತ್ತು ಹುಬ್ಳಿ ನದಿಯ ಒಳಗ ಇರುವಂತದ್ದು ಇದು. ಹೌದಾ? ಹುಬ್ಳಿ ನದಿ ಒಳಗೆ ಇತ್ತು. ಗೊತ್ತಾಯ್ತಾ? ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 1 ಗಂಗಾ ನದಿ, ಭಾಗೀರಥಿ ಮತ್ತು ಹುಬ್ಳಿ ಒಳಗೆ ಇತ್ತು. ಇವತ್ತು ನಾವು ಏನ್ ಡಿಸ್ಕಷನ್ ಮಾಡಬೇಕಾಗಿದೆ ಅಂದ್ರ ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2. ಹೌದಾ? ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2. ಹೌದಾ? ಈ ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2 ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಇದು ಯಾವ ನದಿಯ ಒಳಗಿದೆ ಅದ್ ನಾವು ನೋಡ್ಬೇಕಾಗತ್ತೆ. ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2 ಯಾವ ನದಿ ಒಳಗೆ ಇದೆ ಅಂದ್ರೆ ಇದನ್ನ ನಾವು ನೋಡಿದಾಗ ಇದು ನಮಗ ಬ್ರಹ್ಮಪುತ್ರ. ಯಾವ ಪುತ್ರ? ಬ್ರಹ್ಮಪುತ್ರ ನದಿ. ಹೌದಾ? ಹಾಗಾದ್ರೆ ಈ ಬ್ರಹ್ಮಪುತ್ರ ನದಿ ಇದು ಎಲ್ಲಿ ಕಂಡು ಬರುತ್ತೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊಂಡು ಈ ಬ್ರಹ್ಮಪುತ್ರ ನದಿ ಒಳಗ ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2 ಬರುತ್ತೆ ಸ್ನೇಹಿತರೆ. ವಿ ಕ್ಯಾನ್ ಸೇ ದಟ್ 820 to 891 ಕಿಲೋಮೀಟರ್ ವರೆಗೆ ಇದು ಇದೆ ನಮಗೆ. ಇಷ್ಟು ಇದು ಎಷ್ಟು ಉದ್ದ ಇತ್ತು? ಇದು 1620 ಕಿಲೋಮೀಟರ್ ಇತ್ತು ಇದು. ಹೌದಾ? ಯಾವುದು? ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 1. ಈಗ ಬ್ರಹ್ಮಪುತ್ರ ನದಿ ಒಳಗಿರುವಂತ 822 to 891 ಕಿಲೋಮೀಟರ್ದು ಏನಂದ್ರೆ ನಮಗೆ ಒಂದು ಒಳನಾಡಿನ ಜಲಸಾರಿಗೆ ಬ್ರಹ್ಮಪುತ್ರ ನದಿ ಒಳಗಿದೆ. ಹಾಗಾದ್ರೆ ಬ್ರಹ್ಮಪುತ್ರ ನದಿ ಎಲ್ಲಿ ಬರುತ್ತೆ, ಯಾವ ಭಾಗದಲ್ಲಿ ಬರುತ್ತೆ, ಇದು ಯಾವ ರೀತಿ ಹೋಗುತ್ತೆ, ಇದನ್ನ ನಾವು ನೋಡ್ಬೇಕಾಗತ್ತೆ. ಹಾಗಾದ್ರೆ ಸ್ನೇಹಿತರೆ, ಇಲ್ಲಿ ನಾವು ಇದನ್ನ ನೋಡಿದಾಗ ಇದು ನಮಗೆ ಬ್ರಹ್ಮಪುತ್ರ ನದಿ ಒಳಗಿದೆ. ಯಾವ ನದಿ? ಬ್ರಹ್ಮಪುತ್ರ. ಹಾಗಾದ್ರೆ ಬ್ರಹ್ಮಪುತ್ರ ನದಿ ಎಲ್ಲಿದೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕಾಗತ್ತೆ. ಎಲ್ಲಿ? ಮ್ಯಾಪ್ ಮುಖಾಂತರ. ಹೌದಾ? ಈಗ ಇದು ನಮ್ಮ ಭಾರತ ದೇಶ. ಹೌದಾ? ಯಾವ ದೇಶ? ಭಾರತ ದೇಶ. ಈ ಭಾರತ ದೇಶ ಇದೆ ಅಂದ್ರ ಭಾರತ ದೇಶದ ನಕ್ಷೆ. ಈ ಭಾರತ ದೇಶದ ನಕ್ಷೆಯ ಮುಖಾಂತರ ಇದನ್ನ ನಾವು
ಈ ನದಿಯನ್ನು ನಾವು ನೋಡ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡಿ, ಹಾಗಾದ್ರೆ ಈ ನದಿ ನಾವು ನೋಡ್ಕೊಂಡು ಯಾವ ರೀತಿ ಈ ನದಿ ಇದೆ ಮತ್ತು ಎಲ್ಲಿದಿಂದ ಎಲ್ಲಿ ಹೋಗುತ್ತೆ ಅಂತ ನೋಡ್ಕೊಂಡು ಆ ಜಲ ಸಾರಿಗೆ ಎಲ್ಲಿದೆ ಅಂತ ನಾವು ಅಬ್ಸರ್ವೇಷನ್ ಮಾಡೋಣ. ಸೊ ಈ ಭಾಗದಲ್ಲಿ ನಮಗೆ ಟಿಬೇಟ್ ಇದೆ ಸ್ನೇಹಿತರೆ. ಏನಿದೆ? ಟಿಬೇಟ್. ಹೌದಾ? ಈ ಟಿಬೇಟ್ ಒಂದು ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ ಇದು. ಹೌದಾ? ಟಿಬೇಟ್ ಜಗತ್ತಿನ ಅತಿ ಎತ್ತರದ ಪ್ರಸ್ಥಭೂಮಿ. ದಿಸ್ ಇಸ್ ದ ಹೈಯೆಸ್ಟ್ ಪ್ಲಾಟ್ಯೂ ಇನ್ ದ ವರ್ಲ್ಡ್. ಹೌದಾ? ಪ್ರಸ್ಥಭೂಮಿ ಅಂದ್ರೆ ಏನು? ಜ್ವಾಲಾಮುಖಿದಿಂದ ನಿರ್ಮಿತವಾಗಿರುವಂತಹ ಒಂದು ಪ್ರದೇಶ. ಹೌದಾ? ಹಾಗಾದ್ರೆ ದ ಪ್ಲಾಟ್ಯೂಸ್ ಆರ್ ನಥಿಂಗ್ ಬಟ್ ಆಸ್ ಕಂಪೇರ್ ಟು ಸರೌಂಡಿಂಗ್ ಏರಿಯಾ ದೀಸ್ ಆರ್ ದ ಲಿಟಲ್ ಬಿಟ್ ಹೈಟ್. ಹೌದಾ? ಟಿಬೇಟ್ ಅನ್ನುವಂತ ಪ್ರಸ್ಥಭೂಮಿ ಇದೆ. ಟಿಬೇಟ್ ಅನ್ನುವಂತ ಪ್ರಸ್ಥಭೂಮಿ ಅಂದ್ರ ಪ್ರಸ್ಥಭೂಮಿ ಅಂದ್ರೆ ಜ್ವಾಲಾಮುಖಿದಿಂದ ನಿರ್ಮಿತವಾಗಿರುವಂತಹ ಪ್ರದೇಶ. ಸುತ್ತಲಿನ ಪ್ರದೇಶಗಳಿಗೆ ಹೋಲಿಕೆ ಮಾಡಿದರೆ ಇದು ಎತ್ತರದಲ್ಲಿ ಇರುತ್ತದೆ. ಯಾಕಂದ್ರೆ ಲವ ಹೊರಗಡೆಗೆ ಬಂದು ಎತ್ತರವಾದಂತಹ ಪ್ರದೇಶ, ಅದು ತಂಪಾಗಿ ಘನೀಕರಣ ಹೊಂದಿ ಎತ್ತರವಾದಂತಹ ಪ್ರದೇಶವಾಗಿರುತ್ತೆ. ಹಾಗಾಗಿ ಈ ಟಿಬೇಟ್ ಇದಕ್ಕೆ ನಾವು ಜಗತ್ತಿನ ಏನಂತ ಕರಿತೇವೆ ಅಂದ್ರೆ ಮೇಲ್ಛಾವಣಿ ಅಂತನೂ ಕೂಡ ಕರಿತೇವೆ. ಜಗತ್ತಿನ ಮೇಲ್ಛಾವಣಿ, ದ ವರ್ಲ್ಡ್ ರೂಪ್ ಅಂತನೂ ಕೂಡ ಕರಿತೇವೆ ಸ್ನೇಹಿತರೆ. ಯಾವ್ದಕ್ಕ? ಟಿಬೇಟ್. ಸೊ ಇಂಥ ಈ ವರ್ಲ್ಡ್ ರೂಪ್ ಏನಿದೆ ಅಲ್ಲ, ವರ್ಲ್ಡ್ ರೂಪ್, ಜಗತ್ತಿನ ಮೇಲ್ಛಾವಣಿ ಅಂತ ಏನ್ ಕರಿತೇವಲ್ಲ, ವರ್ಲ್ಡ್ ರೂಪ್, ಜಗತ್ತಿನ ಮೇಲ್ಛಾವಣಿ ಆಗಿರುವಂತ ಈ ಟಿಬೇಟ್, ಇಲ್ಲಿದಿಂದ ಯಾವ ನದಿ ಉಗಮವಾಗತ್ತೆ ಅಂದ್ರೆ ನಮಗೆ ಈ ಬ್ರಹ್ಮಪುತ್ರ ನದಿ ಇಲ್ಲಿದಿಂದ. ಹಾಗಾದ್ರೆ ಇಲ್ಲಿ ಯಾವ ಪ್ರದೇಶ? ಬ್ರಹ್ಮಪುತ್ರ ನದಿ ಇಲ್ಲಿದಿಂದ ಉಗಮವಾಗತ್ತೆ ಸ್ನೇಹಿತರೆ. ಈ ಟಿಬೇಟಿನ ಹತ್ತಿರ ಯಾವ ಪ್ರದೇಶ? ಈ ಟಿಬೇಟಿನ ಹತ್ತಿರ ಯಾವ ಪ್ರದೇಶ ಅಂದ್ರ ಚೇಮ. ಯಾವುದು? ಚೇಮ ಯಂಗ. ಯಾವುದು? ಚೇಮ ಯಂಗ. ಹೌದಾ? ಚೇಮಯಂಗ ಡಂಗ್. ಸಾರಿ, ಚೇಮಯಂಗ ಡಂಗ್ ಅಂತ ಮಾಡ್ರಿ. ಡಂಗ, ಚೇಮಯಂಗ ಡಂಗ. ಹೌದಾ? ಚೇಮಯಂಗ ಇದು ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಲ್ಲಿ. ಸೊ ಚೇಮಯಂಗ ಡಂಗ್ ಅಂತ ಕರಿಬೇಕಾಗತ್ತೆ ಸ್ನೇಹಿತರೆ. ನಾವು ಏನಂತ ಕರಿಬೇಕಾಗತ್ತೆ? ಚೇಮಯಂಗ ಡಂಗ. ಈಗ ಈ ಚೇಮಯಂಗ ಮತ್ತು ಡಂಗ, ಚೇಮಯಂಗ ಡಂಗ. ಹೌದಾ? ಚೇಮಯಂಗ ಡಂಗ ಎಂಬ ಪ್ರದೇಶದಲ್ಲಿ ಈ ಬ್ರಹ್ಮಪುತ್ರ ನದಿ, ಯಾವ ನದಿ? ಬ್ರಹ್ಮಪುತ್ರ ನದಿ ಜನ್ಮ ತಾಳುತ್ತದೆ. ನಂತರ ಈ ನದಿಯು ಈ ಚೀನಾ ಮತ್ತು ಟಿಬೇಟ್ ದಲ್ಲಿ ಹರಿದು ಚೀನಾ ಕಡೆಗೆ ಹೋಗುತ್ತೆ, ಟಿಬೇಟ್ ಕಡೆ ಹೋಗುತ್ತೆ. ಹಾಗಾಗಿ ಈ ಚೀನಾ ಈಸ್ ಅಕ್ಯುಪೈಡ್ ಬೈ ದಿಸ್ ಟಿಬೇಟ್. ಈ ಚೀನಾ ಅಥವಾ ಈ ಟಿಬೇಟ್ ದಲ್ಲಿ ಈ ನದಿಗೆ ಸಾಂಗ್ಪೋ ಅಂತ ಕರೀತಾರೆ. ಏನಂತ ಕರೀತಾರೆ? ಸಾಂಗ್ಪೋ. ಸಾಂಗ್ಪೋ ಅಂತ ಕರೀತಾರೆ ಸ್ನೇಹಿತರೆ. ಏನತ್ತು? ಸಾಂಗ್ಪೋ. ಟಿಬೇಟ್ ಅಥವಾ ಚೀನಾದಲ್ಲಿ ಇದನ್ನ ಸಾಂಗ್ಪೋ ಅಂತ ಕರೀತಾರೆ. ನೆಕ್ಸ್ಟ್ ಈ ಸಾಂಗ್ಪೋ ಅತ್ತಾಗಿರುವಂತಹ ಈ ಬ್ರಹ್ಮಪುತ್ರ ನದಿಯು ಇಲ್ಲಿ ಅರುಣಾಚಲ ಪ್ರದೇಶದ ಹತ್ತಿರ ಯೂಟರ್ನ್ ಹೊಡೆಯುತ್ತೆ. ಏನ್ ಹೊಡೆಯುತ್ತೆ? ಯೂಟರ್ನ್. ಸೊ ಇಲ್ಲಿ ಇದು ಯಾಕೆ ಯೂಟರ್ನ್ ಹೊಡೆಯುತ್ತೆ ಅಂದ್ರ ಇಲ್ಲಿ ನಮಗೆ ನಮ್ಚಾ ಬಾರ್ವಾ ಅನ್ನುವಂತ ಪರ್ವತ ಶಿಖರಗಳು ಬಂದ್ಬಿಡ್ತವೆ. ಈ ಭಾಗದಲ್ಲಿ ನಮಗೆ ಯಾವುದು? ನಮ್ಚಾ ಬಾರ್ವಾ ಅನ್ನುವಂತ ಪರ್ವತ ಶಿಖರ ಬಂದ್ಬಿಡುತ್ತೆ. ನಮ್ಚಾ. ಹೌದಾ? ನಮ್ಚಾ ಬಾರ್ವಾ. ನಮ್ಚಾ ಬಾರ್ವಾ ಅನ್ನುವಂತ ಪರ್ವತ ಶಿಖರ ಕಂಡು ಬಂದ್ಬಿಡುತ್ತೆ ಸ್ನೇಹಿತರೆ. ಇಲ್ಲಿ ಯಾವುದು? ನಮ್ಚಾ ಬಾರ್ವಾ. ಸೊ ಈ ನಮ್ಚಾ ಬಾರ್ವಾ ಇದು ನಮಗೆ ಎಷ್ಟು ಎತ್ತರ ಇದೆ ಅಂದ್ರ ಸೊ ವಿ ಕ್ಯಾನ್ ಸೇ ದಟ್ 7,500 ನಾವು ಏನ್ ಹೇಳ್ಬಹುದು ಇದನ್ನ? ವಿ ಕ್ಯಾನ್ ಸೇ ದಟ್ 7,554 ಮೀಟರ್ ಎತ್ತರದವರೆಗೆ ಇದೆ. ಹೌದಾ? 7,554 ಮೀಟರ್ ವರೆಗೆ ಇರುವಂತ ಎತ್ತರದಲ್ಲಿ ನಮ್ಚಾ ಬಾರ್ವಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ವಿ ಕ್ಯಾನ್ ಸೇ ದಟ್ ಈ ಕಡೆ ಇರುವಂತ ಭಾಗ 7 ಕಿಲೋಮೀಟರ್ ಎತ್ತರ ಇದೆ ಈ ಕಡೆ ಇರುವಂತದ್ದು. ಅದಕ್ಕ ಈ ನದಿ ಏನ್ ತಗೊಳುತ್ತಂದ್ರೆ ಯೂಟರ್ನ್ ತಗೊಳುತ್ತೆ. ಯಾವ ಟರ್ನ್ ತಗೊಳುತ್ತೆ? ಯೂಟರ್ನ್ ತಗೊಳ್ತು. ಸೊ ಈಗ ನೀವು ಯೂಟರ್ನ್ ಮೂವಿ ನೋಡಿರ್ಬಹುದು. ಯೂಟರ್ನ್ ಅಂತ ಒಂದು ಮೂವಿ ಇದೆ ನೋಡ್ರಿ, ಅದನ್ನ ನೋಡ್ರಿ ಯಾವ ರೀತಿ ಇದೆ ಅಂತದ್ದು. ಸೊ ಅದೇ ರೀತಿ ಇದು ನದಿನೂ ಕೂಡ ಇಲ್ಲಿ ಯೂಟರ್ನ್ ಹೊಡೆಯುತ್ತೆ ನಮ್ಚಾ ಬಾರ್ವಾ ಪರ್ವತದ ಹತ್ತಿರ ಸ್ನೇಹಿತರೆ. ಇಲ್ಲಿ ಏನ್ ಯೂಟರ್ನ್ ಹೊಡಿತೈತಲ್ಲ ಆ ಪ್ರದೇಶಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಶಿಯಾಂಗ್ ಅಂತ ಕರಿತೇವೆ. ಇಲ್ಲಿ ಏನ್ ಯೂಟರ್ನ್ ಹೊಡಿತೈತಲ್ಲ ಈ ಪ್ರದೇಶಕ್ಕೆ ನಾವು ಏನಂತ ಕರಿತೇವೆ? ಸಿಯಾಂಗ್. ಹೌದಾ? ಸಿಯಾಂಗ್. ಯೂಟರ್ನ್ ಹೊಡೆಯುವಂತ ಪ್ರದೇಶಕ್ಕೆ ನಾವು ಶಿಯಾಂಗ್ ಅಂತ ಕರಿತೇವೆ. ನೆನಪಿಟ್ಕೊಳ್ಳಿ. ಹೌದಾ? ನಂತರ ಯೂಟರ್ನ್ ಹೊಡೆಯುವಂತ ಪ್ರದೇಶಕ್ಕೆ ನಾವು ಶಿಯಾಂಗ್ ಅಂತ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟ್ ಈ ನದಿಯು 2 ಕವಲಗಳ ಮುಖಾಂತರ ಅರುಣಾಚಲ ಪ್ರದೇಶಕ್ಕೆ ಒಳಗಡೆಗೆ ಬರುತ್ತೆ. 2 ಕವಲಗಳ ಮುಖಾಂತರ.
ಒಂದು ದಿಹಾಂಗ್, ಒಂದು ದಿಹಾಂಗ್ ಅನ್ನುವಂತ ಕವಲು, ದಿಹಾಂಗ್. ಹೌದಾ? ಒಂದು ಯಾವ ಕವಲು ಇದೆ ಸ್ನೇಹಿತರೆ? ದಿಹಾಂಗ್. ಒಂದು ದಿಹಾಂಗ್ ಅನ್ನುವಂತ ಕವಲು. ಇನ್ನೊಂದು ಯಾವ್ದಿದೆ ಅಂದ್ರ ದಿಬಾಂಗ್. ಯಾವುದು? ದಿಬಾಂಗ್. ದಿಬಾಂಗ್. ಸೊ ಗೊತ್ತಾಗ್ತಾ ಇದೆಯಲ್ಲ? ಒಂದು ದಿಹಾಂಗ್ ಅನ್ನುವಂತ ಕವಲು, ಇನ್ನೊಂದು ದಿಬಾಂಗ್ ಅನ್ನುವಂತ ಕವಲಿನಿಂದ ಈ ನದಿ ಅರುಣಾಚಲ ಪ್ರದೇಶ ಒಳಗೆ ಬರುತ್ತೆ. ಎರಡು ಕವಲುಗಳಲ್ಲಿ. ಇಟ್ ಫ್ಲೋಸ್ ಇನ್ ಅ 2 ಸ್ಟ್ರೀಮ್ ವೇರ್ ಇನ್ ಅರುಣಾಚಲ ಪ್ರದೇಶ್. ಹೌದಾ? ಎರಡು ಕವಲುಗಳ ಮುಖಾಂತರ ಬರುತ್ತೆ. ಅವು ಎರಡು ಕವಲುಗಳು ಬಂದು ಅರುಣಾಚಲ ಪ್ರದೇಶದಲ್ಲಿ ಕೂಡ್ತಾವೆ ಸ್ನೇಹಿತರೆ, ದಿಹಾಂಗ್ ಮತ್ತು ದಿಬಾಂಗ್. ನಂತರ ಈ ನದಿ ಅಸ್ಸಾಂ ಕಡೆಗೆ ಬರುತ್ತೆ. ಅಸ್ಸಾಮದ ದಿಬ್ರುಗರ್, ಅಸ್ಸಾಮದ ದಿಬ್ರುಗರ್ ನಗರದ ಮೇಲೆ ಹಾದು, ಅಸ್ಸಾಮದ ದಿಬ್ರುಗರ್, ದಿಬ್ರುಗರ್, ಅಸ್ಸಾಮದ ದಿಬ್ರುಗರ್, ಅಸ್ಸಾಮದ ದಿಬ್ರುಗರ್ ಅನ್ನುವಂತ ನಗರದ ಮೇಲೆ ಹರಿದು ನೆಕ್ಸ್ಟ್ ಅಸ್ಸಾಮದಲ್ಲಿ ಒಂದು ದ್ವೀಪವನ್ನು ನಿರ್ಮಾಣ ಮಾಡುತ್ತೆ. ಅಸ್ಸಾಮದಲ್ಲಿ ಒಂದು ದ್ವೀಪವನ್ನು ನಿರ್ಮಾಣ ಮಾಡುತ್ತೆ ಈ ರೀತಿ. ಈ ದ್ವೀಪ ಯಾವ ದ್ವೀಪ ಆಗಿರುತ್ತೆ ಅಂದ್ರೆ ಅಸ್ಸಾಮದಲ್ಲಿ ಈ ನದಿಯಿಂದ ಮಜುಲಿ ದ್ವೀಪ ಆಗಿರುತ್ತೆ. ಯಾವುದು? ಮಜುಲಿ. ಹೌದಾ? ಮಜುಲಿ ಅನ್ನುವಂತ ದ್ವೀಪ ಆಗಿರುತ್ತೆ ಸ್ನೇಹಿತರೆ. ಮಜುಲಿ ಅನ್ನುವಂತ ದ್ವೀಪ. ಯಾವ ದ್ವೀಪ? ಮಜುಲಿ. ಮಜುಲಿ ಅನ್ನುವಂತ ದ್ವೀಪ ಆಗಿರುತ್ತೆ. ಯಾವುದು? ಮಜುಲಿ ಅನ್ನುವಂತ ದ್ವೀಪ ಆಗಿರುತ್ತೆ. ಎಲ್ಲಿ ಅಂದ್ರ ಸೊ ಅಸ್ಸಾಂದಲ್ಲಿ. ಈ ಮಜುಲಿ ಅನ್ನುವಂತ ದ್ವೀಪವು ಯಾವ ನದಿಯಿಂದ ರೂಪ ತಳೆಯುತ್ತಿದ್ದು? ಬ್ರಹ್ಮಪುತ್ರ. ಯಾವ ನದಿಯಿಂದ ಸ್ನೇಹಿತರೆ ಇದು? ಬ್ರಹ್ಮಪುತ್ರ. ಹೌದಾ? ಬ್ರಹ್ಮಪುತ್ರ ನದಿಯಿಂದ ಜನ್ಮ ತಾಳ್ತು. ಬ್ರಹ್ಮಪುತ್ರ ನದಿಯಿಂದ. ಯಾವುದು? ಮಜುಲಿ ಅನ್ನುವಂತ ದ್ವೀಪವು ಬ್ರಹ್ಮಪುತ್ರ ನದಿಯಿಂದ ಜನ್ಮ ತಾಳ್ತು. ಈ ಮಜುಲಿ ಅನ್ನುವಂತ ದ್ವೀಪವು ಜಗತ್ತಿನಲ್ಲಿನೇ ನದಿಗಳ ಒಳಗೆ ಅತ್ಯಂತ ದೊಡ್ಡ ನದಿ ದ್ವೀಪ ಇದು. ಹೌದಾ? ಜಗತ್ತಿನಲ್ಲಿನೇ ನದಿಗಳ ಒಳಗೆ ಅತ್ಯಂತ ದೊಡ್ಡ ದ್ವೀಪ ಯಾವ್ದಂದ್ರ ಮಜುಲಿ ದ್ವೀಪ. ಯಾವ ದ್ವೀಪ? ಸೊ ವಿ ಕ್ಯಾನ್ ಸೇ ದಟ್ ಇನ್ ದ ವರ್ಲ್ಡ್ ರಿವರೈನ್ ಐಲ್ಯಾಂಡ್, ಬಿಗ್ಗೆಸ್ಟ್ ರಿವರೈನ್ ಐಲ್ಯಾಂಡ್. ರಿವರೈನ್ ಅಂದ್ರೆ ನದಿಗಳಿಂದ ನಿರ್ಮಿತವಾಗಿರುವಂತ ಜಗತ್ತಿನ ಅತ್ಯಂತ ದೊಡ್ಡ ದ್ವೀಪ ಯಾವ್ದಾಗಿದೆ ಅಂದ್ರೆ ಸೊ ಈ ಮಜುಲಿ ದ್ವೀಪ ಆಗಿದೆ ಅಂತ ನಾವು ಹೇಳಬೇಕಾಗತ್ತೆ. ಹೌದಾ? ಸೊ ಹಾಗಾದ್ರೆ ಈ ಮಜುಲಿ ಅನ್ನುವಂತ ದ್ವೀಪ ಇಲ್ಲಿ ಏನ್ ವಿಶೇಷತೆ ಇದೆ ಅಂದ್ರೆ ಸ್ನೇಹಿತರೆ, ಇದಕ್ಕೆ 2016ರ ಸಮಯದಲ್ಲಿ ಇದಕ್ಕೆ ಜಿಲ್ಲಾ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾವ ಸ್ಥಾನಮಾನ? ಜಿಲ್ಲಾ ಸ್ಥಾನಮಾನ. ಸೊ ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಜಿಲ್ಲಾ ಸ್ಥಾನಮಾನವನ್ನು ಪಡೆದುಕೊಂಡಂತ ದ್ವೀಪ ಯಾವ್ದು ಕೇಳಿದಾಗ ಮಜುಲಿ ದ್ವೀಪ ಅಂತ ಹೇಳಬೇಕಾಗತ್ತೆ. ಹೌದಾ? ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಸೊ ಜಿಲ್ಲಾ ಸ್ಥಾನಮಾನವನ್ನು ಪಡೆದುಕೊಂಡಂತ ದ್ವೀಪ ಯಾವ್ದಂತ ಹೇಳಿದಾಗ ನಾವೇನಂತ ಹೇಳ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಈ ಮಜುಲಿ ದ್ವೀಪ ಅಂತ ಹೇಳ್ಬೇಕಾಗತ್ತೆ. ಯಾವುದು? ಮಜುಲಿ ದ್ವೀಪ. ಹಾಗಾದ್ರೆ ಈಗ ಈ ಮಜುಲಿ ದ್ವೀಪದಲ್ಲಿ ನಮಗೆ ಏನ್ ಕಂಡು ಬರುತ್ತೆ ಅಂದ್ರ ಸೊ ಈ 17ನೇ ಶತಮಾನ 17 ಶತಮಾನ ಆಗಿರ್ಬೋದು ಅಥವಾ 15ನೇ ಶತಮಾನ ಆಗಿರ್ಬೋದು. ಈಗ ನಮಗೆ ಈ 17ನೇ ಶತಮಾನ ಮತ್ತು 15ನೇ ಶತಮಾನ ಈ ಸಮಯದಲ್ಲಿ ಸೊ ಇಲ್ಲಿ ನಮಗೆ ಯಾರ ಒಂದು ಕಲ್ಚರ್ ಇತ್ತಂದ್ರೆ ಶಂಕರ್ ದೇವರವರ ವೈಷ್ಣವ ಸಂಸ್ಕೃತಿ ಇತ್ತಿಲ್ಲಿ. ಇಲ್ಲಿ ಶಂಕರಾಚಾರ್ಯರವರ ಕಲ್ಚರ್ ಕಂಡು ಬರುತ್ತೆ. ಅವ್ರದ್ದು ಶಂಕರಾಚಾರ್ಯರವರು. ಹೌದಾ? ಯಾರ್ದು? ಶಂಕರಾಚಾರ್ಯ ಅವರ ಒಂದು ವೈಷ್ಣವ ಸಂಸ್ಕೃತಿ ಕಂಡು ಬರುತ್ತೆ. ಎಲ್ಲಿ ಅಂದ್ರೆ ಈ ಮಜುಲಿ ದ್ವೀಪದಲ್ಲಿ ಸ್ನೇಹಿತರೆ. ಸೊ ಇದರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನೋಡ್ರಿ. KS ಪ್ರಿಲಿಮ್ಸ್ ದಲ್ಲಿ ಬಹಳ ಸತಿ ಕ್ವಶನ್ಸ್ ಕೇಳಿದ್ದಾರೆ. PSI ಎಕ್ಸಾಮ್ ದಲ್ಲಿ ಕೇಳಿದ್ದಾರೆ. ಬೇರೆ ಬೇರೆ ಎಕ್ಸಾಮ್ ದಲ್ಲಿ ಕ್ವಶನ್ಸ್ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಮಜುಲಿ ದ್ವೀಪದಲ್ಲಿ ಶಂಕರಾಚಾರ್ಯರವರ ವೈಷ್ಣವ ಸಂಸ್ಕೃತಿ ಕಂಡು ಬರುತ್ತೆ. ನೆಕ್ಸ್ಟ್ ಈ ನದಿ ನಮಗೆ ಈ ಮಜುಲಿ ದ್ವೀಪವನ್ನು ನಿರ್ಮಾಣ ಮಾಡಿ ನಂತರ ಈ ನದಿ ಏನಾಗತ್ತೆ ಅಂದ್ರ ಅಸ್ಸಾಮದಲ್ಲಿ ಕೆಂಪು ಮಣ್ಣಿನ ಮೈದಾನವನ್ನು ನಿರ್ಮಾಣ ಮಾಡುತ್ತೆ. ಮತ್ತೆ ಯಾವ ಮಣ್ಣಿನ ಮೈದಾನ ನಿರ್ಮಾಣ ಮಾಡುತ್ತೆ? ಅಸ್ಸಾಮದಲ್ಲಿ ಮತ್ತೆ ಕೆಂಪು ಮಣ್ಣಿನ ಮೈದಾನ. ಹೌದಾ? ಯಾವ ಮೈದಾನ? ಕೆಂಪು ಮಣ್ಣು. ಹೌದಾ? ಈ ಕೆಂಪು ಮಣ್ಣಿನ ಮೈದಾನ ನಿರ್ಮಾಣ ಮಾಡುತ್ತೆ ಸ್ನೇಹಿತರೆ. ಕೆಂಪು ಮಣ್ಣಿನ ಮೈದಾನ ಯಾವುದು? ಈ ಬ್ರಹ್ಮಪುತ್ರ ನದಿ. ನಂತರ ಈ ನದಿ ಏನಾಗತ್ತೆ ಅಂದ್ರ ಅಲ್ಲಿದಿಂದ ಅಸ್ಸಾಂದಿಂದ ಈ ಮೈದಾನ ನಿರ್ಮಾಣ ಮಾಡಿ ಬಾಂಗ್ಲಾದೇಶಕ್ಕೆ ಬರುತ್ತೆ. ಎಲ್ಲಿ ಬರುತ್ತೆ ಇದು? ಬಾಂಗ್ಲಾದೇಶಕ್ಕೆ ಬರುತ್ತೆ ಸ್ನೇಹಿತರೆ. ಎಲ್ಲಿ ಬಂತು? ಬಾಂಗ್ಲಾದೇಶ್. ಯಾವಾಗ ಇದು ಈ ನದಿ ನಮಗೆ ಬಾಂಗ್ಲಾದೇಶಕ್ಕೆ ಬರುತ್ತೇವೋ
ಬಾಂಗ್ಲಾದೇಶದಲ್ಲಿ ಈ ನದಿಗೆ ಬಾಂಗ್ಲಾದೇಶಕ್ಕೆ ಬರುತ್ತೆ. ಬಾಂಗ್ಲಾದೇಶದಲ್ಲಿ ಈ ನದಿಗೆ ಏನಂತ ಕರೆದು ಬಿಡುತ್ತಾರೆ ಅಂದ್ರ ಪದ್ಮಾ ಬಾಂಗ್ಲಾದೇಶದಲ್ಲಿ ಈ ನದಿಗೆ ಜಮುನಾ ಅಂತ ಕರೀತಾರೆ. ಏನಂತ ಕರೀತಾರೆ? ಜಮುನಾ. ಹೌದಾ? ಜಮುನಾ. ಬಾಂಗ್ಲಾದೇಶದಲ್ಲಿ ಈ ನದಿಗೆ ಜಮುನಾ ಅಂತ ಕರೀತಾರೆ. ನಂತರ ಈ ಜಮುನಾ ನದಿಯು ಎಲ್ಲಿಗೆ ಹೋಗ್ಬಿಡುತ್ತೆ ಅಂದ್ರ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವ ಕೊಲ್ಲಿ ಸೇರುತ್ತದೆ? ಬಂಗಾಳ ಕೊಲ್ಲಿ ಸೇರುತ್ತದೆ. ಹೌದಾ? ಬಂಗಾಳ ಕೊಲ್ಲಿ ಸೇರುತ್ತದೆ. ಯಾವ ಕೊಲ್ಲಿ ಸೇರುತ್ತದೆ? ಬಂಗಾಳ ಕೊಲ್ಲಿ ಸೇರುತ್ತದೆ. ಸೊ ಇದೇ ರೀತಿ ನಮಗೆ ಈ ಕಡೆದಿಂದ ಗಂಗಾ ನದಿನೂ ಬಂದಿತ್ತು ನೋಡ್ರಿ. ನಿನ್ನೆ ನಾವು ಗಂಗಾ ನದಿ ನೋಡಿದ್ದೇವೆ. ಈ ಗಂಗಾ ನದಿಗೆ ಸೊ ಈ ಬಾಂಗ್ಲಾದೇಶದಲ್ಲಿ ಏನಂತ ಕರೆದಿದ್ರು? ಪದ್ಮಾ. ಗಂಗಾ ನದಿಗೆ ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂತ ಕರೆದಿದ್ರು. ನಾವು ನಿನ್ನೆ ನೋಡಿದ್ದೇವೆ. ಹೌದಾ? ಈ ಪದ್ಮಾ ಬಾಂಗ್ಲಾದೇಶದಲ್ಲಿ ಏನು ಪದ್ಮಾ ಅಂತ ಕರೆದಾರಲ್ಲ, ಈ ಪದ್ಮಾ ಹೋಗಿ ಎದಕ್ ಕೂಡಿತ್ತಂದ್ರ ಈ ಜಮುನಾ ನದಿಗೆ ಕೂಡುತ್ತೆ. ಜಮುನಾ ನದಿ ಅಂದ್ರ ಬ್ರಹ್ಮಪುತ್ರ ನದಿ. ಎಲ್ಲಿ? ಬಾಂಗ್ಲಾದೇಶದಲ್ಲಿ. ಈ ಜಮುನಾ ನದಿಗೆ ಕೂಡಿತ್ತು. ಹೌದಾ? ಆಮೇಲೆ ಈ ಜಮುನಾ ಮತ್ತು ಪದ್ಮಾ ಇವೆರಡು ಕೂಡಿದ ನಂತರ ಈ ಪದ್ಮಾ ಅಂದ್ರೆ ಗಂಗಾ, ಜಮುನಾ ಅಂದ್ರೆ ಬ್ರಹ್ಮಪುತ್ರ. ಬಾಂಗ್ಲಾದೇಶದಲ್ಲಿ ಜಮುನಾ ಅಂದ್ರ ಬ್ರಹ್ಮಪುತ್ರ, ಬಾಂಗ್ಲಾದೇಶದಲ್ಲಿ ಪದ್ಮಾ ಅಂದ್ರ ಗಂಗಾ. ಹೌದಾ? ಹಾಗಾದ್ರೆ ಈ ಜಮುನಾ ಮತ್ತು ಈ ಪದ್ಮಾ ಎರಡು ಕೂಡಿದ ನಂತರ ಇವು ಎರಡು ಏನಾದ್ರು ಅಂದ್ರೆ ಸ್ನೇಹಿತರೆ ಮೇಘನಾ. ಅದು ಇವೆರಡು ಕೂಡಿದ ನಂತರ ಏನಂತ ಕರಿತೀವಿ ನಾವು? ಮೇಘನಾ. ಹೌದಾ? ಗೊತ್ತಾಯ್ತಾ? ಯಾರಾದ್ರೂ ಆದ್ರೇನ ಮೇಘನಾ ಅಂತ? ಹೌದಾ? ಎರಡು ಕೂಡಿದ ನಂತರ ಪದ್ಮಾ ಮತ್ತು ಜಮುನಾ ಕೂಡಿದ ನಂತರ ಏನಾಯ್ತು? ಮೇಘನಾ. ಈ ಮೇಘನಾ ಹೋಗಿ ಏನ್ ಸೇರತ್ತೆ ಅಂದ್ರ ಬಂಗಾಳ ಕೊಲ್ಲಿ ಸೇರತ್ತೆ. ಏನ್ ಸೇರತ್ತೆ? ಬಂಗಾಳ ಕೊಲ್ಲಿಯನ್ನು ಸೇರತ್ತೆ. ನಿಮಗ್ ಗೊತ್ತಿರ್ಬೇಕು ಯಾವ್ದಕ್ ಪದ್ಮಾ ಅಂತ ಕರಿತೇವೆ, ಯಾವ್ದಕ್ ಜಮುನಾ ಅಂತ ಕರಿತೇವೆ, ಯಾವುದಕ್ಕ ಮೇಘನಾ ಅಂತ ಕರಿತೇವೆ. ಪದ್ಮಾ ಮತ್ತು ಜಮುನಾ ಕೂಡಿದ ನಂತರ ಬಾಂಗ್ಲಾದೇಶದಲ್ಲಿ ಏನಂತ ಕರೀತಾರೆ ಅಂದ್ರೆ ಮೇಘನಾ ಅಂತ ಕರೀತಾರೆ. ಏನಂತ ಕರೀತಾರೆ? ಮೇಘನಾ ಅಂತ ಕರೀತಾರೆ. ಹಾಗಾಗಿ ಇದು ನೀವು ನೆನ್ಪಿಟ್ಕೋಬೇಕು. ಗೊತ್ತಾಯ್ತಾ? ಯಾಕಂದ್ರೆ ಕೆಲವೊಂದು ಸಮಯದಲ್ಲಿ ಅವ್ರು ಕ್ವಶನ್ಸ್ ಕೇಳ್ಬಿಡ್ತಾರೆ, ಬಾಂಗ್ಲಾದೇಶದಲ್ಲಿ ಈ ನದಿಗಳಿಗೆ ಏನೆಂದು ಕರೆಯುತ್ತಾರೆ. ಅದಕ್ಕ ಈ ನದಿ ಒಳಗೆ ಏನಿದೆ ಅಂದ್ರೆ ನಮಗೆ ಏನಿದೆ ಅಂತ ಹೇಳಿದೆ ನಾನು. ಈ ನದಿ ಒಳಗ, ಈ ಬ್ರಹ್ಮಪುತ್ರ ನದಿ ಒಳಗೆ ನಮಗೆ ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2 ಇದೆ. ಹಾಗಾದ್ರೆ ಇದರೊಳಗೆ ಎಲ್ಲಿದಿಂದ ಎಲ್ಲಿವರೆಗೆ ಇದೆ ಅಂದ್ರೆ ಸ್ನೇಹಿತರೆ ಸಹಿದ್ಯಾ ಇಂದ ನಮಗೆ ದುಬ್ರಿವರೆಗೆ. ಹೌದಾ? ಸಹಿದ್ಯಾ ಈ ಬ್ರಹ್ಮಪುತ್ರ ನದಿ ಒಳಗ ಎಲ್ಲಿದಿಂದ ಅಸ್ಸಾಂ ಒಳಗೆ ಕಂಡು ಬರುತ್ತೆ. ಅದು ನಮಗೆ ಈ ಅಸ್ಸಾಂ ಒಳಗೆ ಕಂಡು ಬರುತ್ತೆ. ಇನ್ಲ್ಯಾಂಡ್ ವಾಟರ್ ವೇ ನಂಬರ್ 2 ಅದು ಎಲ್ಲಿದಿಂದ ಅಂದ್ರ ಸಹಿದ್ಯಾದಿಂದ. ಯಾವುದು? ಸಹಿದ್ಯಾ. ಹೌದಾ? ಈ ಸಹಿದ್ಯಾದಿಂದ ದುಬ್ರಿ. ಯಾವುದು? ದುಬ್ರಿ. ಈ ಸಹಿದ್ಯಾದಿಂದ ನಾವು ಎಲ್ಲಿವರೆಗೆ ಹೋಗ್ಬೇಕಾಗತ್ತೆ ಅಂದ್ರ ದುಬ್ರಿವರೆಗೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ಎಲ್ಲಿದಿಂದ ಅಂದ್ರ ಸಹಿದ್ಯಾದಿಂದ ದುಬ್ರಿ ಅಂತ ಹೇಳ್ಬೇಕಾಗತ್ತೆ. ಏನು? ದುಬ್ರಿ. ಸಹಿದ್ಯಾದಿಂದ ದುಬ್ರಿವರೆಗೆ ಇದು ಏನಿದೆ ಅಂದ್ರ ಈ ಇನ್ಲ್ಯಾಂಡ್ ವಾಟರ್ ವೇ ಇದೆ ನಮಗೆ. ಹೌದಾ? ಸಹಿದ್ಯಾದಿಂದ ದುಬ್ರಿ. ಈ ಸಹಿದ್ಯಾದಿಂದ ದುಬ್ರಿ ಈ ಎಲ್ಲಿ ಬರುತ್ತೆ ಈ ಪ್ರದೇಶ ಅಂದ್ರೆ ನಮಗೆ ಇದರ ಒಳಗೆ ನಾವು ನೋಡಿದಾಗ ಈ ಭಾಗದಲ್ಲಿ ನಮಗೆ ಸಹಿದ್ಯಾ ಇದೆ. ಈ ಭಾಗದಲ್ಲಿ ಏನಿದೆ ಅಂದ್ರೆ ಅಸ್ಸಾಂದಲ್ಲಿ ಇಲ್ಲಿ ನಮಗೆ ಸಹಿದ್ಯಾ. ಹೌದಾ? ಈ ಸಹಿದ್ಯಾದಿಂದ ಎಲ್ಲಿವರೆಗೆ ಅಂದ್ರ ಇಲ್ಲಿ ಬರುವಂತ ನಮಗೆ ದುಬ್ರಿ ಅನ್ನುವಂತ ಪ್ರದೇಶ ಇದೆ. ಯಾವುದು? ದುಬ್ರಿ. ಇಷ್ಟು ನಡುವೆ 891 ಕಿಲೋಮೀಟರ್ ಇದು ಏನಿದೆ ಅಂದ್ರ ಇನ್ಲ್ಯಾಂಡ್ ವಾಟರ್ ವೇ ಇದೆ ಸಹಿದ್ಯಾದಿಂದ ದುಬ್ರಿ. ಹೌದಾ? ಹಾಗಾಗಿ ಈ ಸಹಿದ್ಯಾದಿಂದ ದುಬ್ರಿವರೆಗೆ ಇನ್ಲ್ಯಾಂಡ್ ವಾಟರ್ ವೇ ಇದೆ. ಯಾವ ನದಿ ಒಳಗೆ ಅಂದ್ರ ಬ್ರಹ್ಮಪುತ್ರ ನದಿ ಒಳಗೆ ಅಂತ ನಾವು ಕರಿತೇವೆ. ಅದಕ್ಕ ಇಷ್ಟರ ಸಂಬಂಧ ನಾವು ಇಷ್ಟೆಲ್ಲ ಈ ನದಿ ಬಗ್ಗೆನೂ ನಾವು ನೋಡ್ಬೇಕಾಗಿತ್ತು ನೋಡ್ರಿ. ಹೌದಾ? ಅದಕ್ಕ ಇದು ಏನಂದ್ರ ನಮಗೆ ಇದು ಅಸ್ಸಾಂ. ಈ ಅಸ್ಸಾಂ ಏನಿದೆಯಲ್ಲ ಇದು ಒಳನಾಡಿನ ಜಲಸಾರಿಗೆ ಒಳಗೆ ಎರಡನೆಯ ಬಿಜಿಯೆಸ್ಟ್ ರಾಜ್ಯ ಇದು. ಹೌದಾ? ಎರಡನೆಯ ಬಿಜಿಯೆಸ್ಟ್ ರಾಜ್ಯ. ಇದರೊಳಗ ಒಳನಾಡಿನ ಜಲಸಾರಿ ಒಳಗೆ ಎರಡನೆಯ ಬಿಜಿಯೆಸ್ಟ್ ರಾಜ್ಯವಾಗಿದೆ ಸ್ನೇಹಿತರೆ. ಯಾವ್ದಂದ್ರ ಅಸ್ಸಾಂ. ಮೊದಲನೇ ನಾನು ಹೇಳಿದೆ ಯುಪಿ ಅಂತ ಹೇಳಿದೆ. ಯುಪಿ ಒಳಗ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಳನಾಡಿನ ಜಲಸಾರಿಗೆ ನಡೆಯುತ್ತದೆ. ಯುಪಿ ಬಿಟ್ರಂದ್ರ ನಡೆಯುವಂತದ್ದು ಎಲ್ಲಿದೆ ಅಂದ್ರೆ ನಮಗೆ ಅಸ್ಸಾಂ ಅಂತ ಹೇಳಿದೆ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್?
ಸೊ ಐ ಹೋಪ್ ದಟ್ ಯು ಅಂಡರ್ಸ್ಟುಡ್ ದಿಸ್ ಒನ್. ಇದು ನಿಮಗೆ ಗೊತ್ತಾಗಿದೆ ಅಂತ ನನಗೆ ಅನ್ಸುತ್ತೆ ಸ್ನೇಹಿತರೆ. ನಾನು ಇದು ಏನು ಹೇಳಿದೆ ಅಲ್ಲ, ಇದನ್ನ ನೀವು ಈ ನದಿನೂ ಇದನ್ನೆಲ್ಲ ಚೆನ್ನಾಗಿ ನೆನಪಿಟ್ಕೊಂಡ್ರೆ ಯು ವಿಲ್ ಗೆಟ್ ದಟ್ ಸಮ್ ಟೈಮ್ ದೇ ವಾಂಟ್ ಟು ಆಸ್ಕ್ ಕ್ವಶನ್ ಆನ್ ಬ್ರಹ್ಮಪುತ್ರ ರಿವರ್. ಸೊ ಅಟ್ ದಟ್ ಟೈಮ್ ಯು ವಿಲ್ ಗೆಟ್ ಒನ್ ಕ್ವಶನ್. ಹೌದಾ? ಸೊ ಅಲ್ಲಿದಿಂದ ಒಂದು ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಯಾವ ರೀತಿ ಇದು ಏನು ವಿಶೇಷತೆ ಹೇಳಿದಲ್ಲ, ಈ ವಿಶೇಷತೆ ಮೇಲೆ ಒಂದು ಕ್ವಶನ್ಸ್ ಬರಬಹುದು. ಯಾಕಂದ್ರ ಕೇಳಿದ್ರೆ ಬ್ರಹ್ಮಪುತ್ರ ನದಿ ಮೇಲೆ ಕೇಳ್ತಾರೆ, ಇಲ್ಲಿಗಂದ್ರೆ ಗಂಗಾ ನದಿ ಕೇಳ್ತಾರೆ, ಇಲ್ಲಿಗಂದ್ರೆ ಸಿಂಧು ನದಿ ಕೇಳಿಬಿಡ್ತಾರೆ. ಅದಕ್ಕ ನೀವು ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಇಷ್ಟು ಇದು ಬ್ರಹ್ಮಪುತ್ರ ನದಿ ಒಳಗ ನಡೆಯುವಂತ ಇನ್ಲ್ಯಾಂಡ್ ವಾಟರ್ ವೇ 2 ಆಗಿತ್ತು. ನೆಕ್ಸ್ಟ್ ನಮಗೆ ಇನ್ಲ್ಯಾಂಡ್ ವಾಟರ್ ವೇ 3 ನೋಡ್ಬೇಕಾಗಿದೆ. ಹೌದಾ? ಯಾವ್ದು ನೋಡ್ಬೇಕಾಗಿದೆ ನಾವೀಗ? ಇನ್ಲ್ಯಾಂಡ್ ವಾಟರ್ ವೇ 3 ನೋಡೋಣ. ಇನ್ಲ್ಯಾಂಡ್ ವಾಟರ್ ವೇ 3 ಅದು ಎಲ್ಲಿದೆ? ಹೌದಾ? ಈಗ ಇನ್ಲ್ಯಾಂಡ್, ಸೊ ನಾವು ಇನ್ಲ್ಯಾಂಡ್ ವಾಟರ್ ವೇ 3 ಅಂದ್ರೆ ನಮಗೆ ಇನ್ಲ್ಯಾಂಡ್ ವಾಟರ್ ವೇ 3 ಅಂದ್ರೆ ಇದು NW ಬರ್ದಿದೆ. ಅಂದ್ರೆ NW ಅಂದ್ರೆ ಏನಿದು? ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ ನಾವು ಇದನ್ನ. ಹೌದಾ? ಇದಕ್ಕ NW ಅಂದ್ರೆ ಏನ್ ಸ್ನೇಹಿತರೆ? ಇದು ನ್ಯಾಷನಲ್. ಹೌದಾ? ಇದು ನಮಗೆ ನ್ಯಾಷನಲ್ ವಾಟರ್ ವೇ. ಹೌದಾ? ಇದಕ್ಕೆ ನಾವು ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ. ಸೊ ಇದಕ್ಕೆ ನಾವು ಶಾರ್ಟ್ ಫಾರ್ಮ್ ಇನ್ಲ್ಯಾಂಡ್ ವಾಟರ್ ವೇ 3 ಅಂತ ನಾನು ಕರೆಯಕತ್ತಿದೆ. NW ಅಂದ್ರೆ ನ್ಯಾಷನಲ್ ವಾಟರ್ ವೇ ಅಂತ ಕರಿತೇವೆ. ಈಗ ನ್ಯಾಷನಲ್ ವಾಟರ್ ವೇ 3 ಇದು ಯಾವ ನದಿ ಒಳಗೆ ನಡೆಯುತ್ತೆ ಅಂದ್ರ ಪೆರಿಯಾರ್. ಹೌದಾ? ಪೆರಿಯಾರ್ ನದಿ. ಹೌದಾ? ಈ ಪೆರಿಯಾರ್ ನದಿ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸ್ನೇಹಿತರೆ ಕೇರಳ. ಎಲ್ಲಿದೆ ಇದು? ಕೇರಳ. ಪೆರಿಯಾರ್ ನದಿ ನಮಗೆ ಕಂಡು ಬರುವುದು ಕೇರಳ. ಹೌದಾ? ಹಾಗಾದ್ರೆ ಈ ಪೆರಿಯಾರ್ ನದಿ ಒಳಗೆ ನಡೆಯುವಂತ ಏನ್ ಸಾರಿಗೆ ಇದೆಲ್ಲ, ಒಳನಾಡಿನ ಜಲ ಸಾರಿಗೆ, ಇದು ಕಾಲುವೆ ಒಳಗೆ ನಡೆಯುತ್ತೆ. ಹೌದಾ? ಪೆರಿಯಾರ್ ನದಿಯ ಕಾಲುವೆ ಒಳಗೆ ನಡೆಯುತ್ತೆ. ಪೆರಿಯಾರ್ ನದಿಯ ಎದ್ರೊಳಗಂದ್ರ ಕಾಲುವೆ ಅಂದ್ರೆ ಗೊತ್ತಿದೆ ನಿಮಗೆ. ಕಾಲುವೆ ಯಾವ ರೀತಿ ಇರ್ತವೆ? ಈಗ ನೋಡಿ, ಒಂದು ನದಿ ಹರಿತಾ ಇದೆ ತಿಳ್ಕೊರಿ. ಹೌದಾ? ಈ ರೀತಿ ಒಂದು ನದಿ ಹರಿತಾ ಇರುತ್ತೆ, ಹಿಂಗ ಅಂಕು ಡೊಂಕಾಗಿ. ಹೌದಾ? ಈ ರೀತಿ ಇದು ನಮಗೆ ದಿಸ್ ಇಸ್ ದ ರಿವರ್. ನದಿ ಹರಿತಾ ಇರುತ್ತೆ. ಈ ನದಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ನೇಹಿತರೆ ಕಾಲುವೆಗಳನ್ನು ಮಾಡಿಬಿಡ್ತಾರೆ. ಈ ನದಿಗೆ ಈ ರೀತಿ ಕಾಲುವೆಗಳನ್ನು ಕಟ್ ಮಾಡಿ ಇದು ಆರ್ಟಿಫಿಷಿಯಲ್ ಕಾಲುವೆಗಳು ಮಾಡ್ತಾರೆ. ಇದರ ಮುಖಾಂತರ ನೀರು ಬರ್ತಾ ಇರುತ್ತೆ. ಹೌದಾ? ಇದರ ಮುಖಾಂತರ ಕಾಲುವೆಗಳು. ಸೊ ಇಂಥ ಕಾಲುವೆಗಳು ಮಾಡಿದಾಗ ಈ ಕಾಲುವೆ ಒಳಗೆ ಏನಂದ್ರೆ ನಮಗೆ ಈ ಸಾರಿಗೆ ನಡೆಯುತ್ತೆ, ನದಿ ಕಾಲುವೆ. ಹೌದಾ? ಸೊ ಈಗ ಇಂಥ ಕಾಲುವೆಗಳು ನಮಗೆ ನದಿಗಳೊಳಗ ಇದನ್ನ ಜೋಡಣೆ ಮಾಡ್ತಿರ್ತಾರೆ ಕಾಲುವೆಗಳನ್ನು. ಸೊ ಇಂಥ ಕಾಲುವೆ ಎಲ್ಲಿದಿಂದ ಎಲ್ಲಿವರೆಗೆ ಇದೆ ಅಂದ್ರೆ ಈ ಸಾರಿಗೆ ಒಳಗ. ಸೊ ಕೇರಳ ಒಳಗ ಕೊಟ್ಟೆಯಾಮ್ದಿಂದ ಕೇರಳದ ಕೊಟ್ಟೆಯಾಮ್. ಹೌದಾ? ಕೊಟ್ಟೆಯಾಮ್ ಕೇರಳದ ಕೊಟ್ಟೆಯಾಮ್ ಅನ್ನುವಂತ ಪ್ರದೇಶದಿಂದ, ಕೇರಳದ ಕೊಟ್ಟೆಯಾಮ್ ಪ್ರದೇಶದಿಂದ ಅದು ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಉದ್ಯೋಗ ಮಂಡಲಂ. ಕೊಟ್ಟೆಯಾಮ್ ಪ್ರದೇಶದಿಂದ ಎಲ್ಲಿವರೆಗೆ ಇದೆ? ಉದ್ಯೋಗ ಮಂಡಲಂ ಸ್ನೇಹಿತರೆ. ಉದ್ಯೋಗ ಮಂಡಲಂ. ಹೌದಾ? ಉದ್ಯೋಗ ಮಂಡಲಂ ಅನ್ನುವಂತ ಪ್ರದೇಶದವರೆಗೆ ಹೋಗುತ್ತೆ. ಕೇರಳದ ಕೊಟ್ಟೆಯಾಮ್ ಪ್ರದೇಶದಿಂದ ಉದ್ಯೋಗ ಮಂಡಲಂ ಅನ್ನುವಂತ ಪ್ರದೇಶದವರೆಗೆ 205 ಕಿಲೋಮೀಟರ್ ವರೆಗೆ ಇದೆ. ಎಷ್ಟು? 205 ಕಿಲೋಮೀಟರ್ ವರೆಗೆ ನಮಗೆ ಕಂಡು ಬರುತ್ತೆ ಸ್ನೇಹಿತರೆ ಇದು. ಹಾಗಾದ್ರೆ ಕೇರಳ ಇಲ್ಲಿ ಏನಾಗಿದೆ ಅಂದ್ರೆ ಮೂರನೆಯ ಒಳನಾಡಿನ ಜಲ ಸಾರಿಗೆ ಒಳಗೆ ಕೇರಳ ಮೂರನೇದು ಪ್ಲೇಸ್ನಾಗ ಬರುತ್ತೆ. ಮೂರನೇ ಬಿಸಿಯೆಸ್ಟ್ ಇದು ಯಾವುದು? ಕೇರಳ ರಾಜ್ಯವು ಒಳನಾಡಿನ ಜಲ ಸಾರಿಗೆ ಒಳಗೆ ಮೂರನೆಯ ಬಿಸಿಯೆಸ್ಟ್ ರಾಜ್ಯವಾಗಿದೆ. ಎಷ್ಟನೇದು? ಮೂರನೆಯ ಬಿಸಿಯೆಸ್ಟ್ ರಾಜ್ಯವಾಗಿರುವಂತದ್ದು ಯಾವ್ದಂದ್ರ ಕೇರಳ ಆಗಿದೆ ಸ್ನೇಹಿತರೆ. ಆರ್ ಯು ದೇರ್ ಇನ್ ಕ್ಲಾಸ್? ಏನ್ ಮಕ್ಕೊಂಡಿರಿ ಎಲ್ಲರೂ? ಯಾರು ಮಕ್ಕೋಬೇಡ್ರಿ, ಕ್ಲಾಸ್ ಕೇಳ್ರಿ. ಯಾಕಂದ್ರ ನಿಧಾನವಾಗಿ ಹೇಳುವಾಗ ಏನಂದ್ರ ತೊಟ್ಟಿಲೊಳಗೆ ಹಾಕಿ ತೂಗ್ದಂಗ ಆಗ್ಬಿಡ್ತೈತಿ. ಅಲ್ಲಿ ತೂಗಾಡ್ಕೋತ್ ಕುಂದ್ರಬೇಡ್ರಿ. ಏನ್ ಮಾಡ್ರಿ ಅಂದ್ರೆ ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಲ್ಲ ಅದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳೋ ಮುಖಾಂತರ ನೆನ್ಪಿಟ್ಕೊಂಡ್ರ ಒಳ್ಳೇದಾಗತ್ತೆ ಸ್ನೇಹಿತರೆ. ಕೇರಳ ಏನಾಗಿದೆ ಇದು? ಸೊ ಮೂರನೆಯ ಬಿಸಿಯೆಸ್ಟ್ ಏನಿದು ರಾಜ್ಯ ಎದರ ಒಳಗ? ಒಳನಾಡಿನ ಜಲ ಸಾರಿಗೆ ಒಳಗೆ. ಹಾಗಾಗಿ
ಇದನ್ನ ನೀವು ನೆನ್ಪಿಟ್ಕೊಂಡ್ರ ಅಂದ್ರ ಇದು ನಮಗ ಮ್ಯಾಪ್ ಮುಖಾಂತರ ನಾವು ನೋಡಿದೇವ ಅಂದ್ರ ಇಲ್ಲೇ ಈ ಕೇರಳ ಒಳಗೆ ಇದು ನಮಗ್ ಕಂಡು ಬರುತ್ತೆ. ಸೊ ಈಗ ಮ್ಯಾಪ್ ಮುಖಾಂತರ ಇದನ್ನ ನಾವು ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಇದು ಭಾರತ ದೇಶ ಇದೆ. ಯಾವ ದೇಶ? ಭಾರತ ದೇಶ. ಹೌದಾ? ಈಗ ಭಾರತ ದೇಶ ಈ ಭಾಗದಲ್ಲಿ ಇದೆ ಅಂದ್ರ ನಮಗೆ ಕೇರಳ ಎಲ್ಲಿ ಕಂಡು ಬರುತ್ತೆ? ಈ ಭಾಗದಲ್ಲಿ ಕೇರಳ ಕಂಡು ಬರುತ್ತೆ. ಇಲ್ಲೆಲ್ಲ ಏನಿದೆ ಅಂದ್ರೆ ಕೇರಳ ಇದೆ. ಹೌದಾ? ಈ ಭಾಗದಲ್ಲಿ ಕೇರಳ ಇದೆ ಅಂದ್ರ ಇಲ್ಲಿ ನಮಗೆ ಒಂದು ಕಣಿವೆ ಕಂಡು ಬರುತ್ತೆ. ಅಲ್ಲಿ ಸೈಲೆಂಟ್ ವ್ಯಾಲಿ ಅಂತ ಕಂಡು ಬರುತ್ತೆ. ಇಲ್ಲಿ ಯಾವುದು? ಸೈಲೆಂಟ್ ವ್ಯಾಲಿ, ಮೌನ ಕಣಿವೆ. ಯಾವ ಕಣಿವೆ? ಮೌನ ಕಣಿವೆ, ಸೈಲೆಂಟ್. ಹೌದಾ? ಈ ಸೈಲೆಂಟ್ ವ್ಯಾಲಿ ಅಂತ ಕರಿತೇವೆ, ಮೌನ ಕಣಿವೆ ಅಂತ ಕರಿತೇವೆ ಸ್ನೇಹಿತರೆ. ಸೊ ಈ ಸೈಲೆಂಟ್ ವ್ಯಾಲಿಯ ಹತ್ತಿರನೇ ನಮಗೆ ಮೌನ ಕಣಿವೆ ಏನಿದೆ ಅಲ್ಲ, ಸೈಲೆಂಟ್ ವ್ಯಾಲಿ, SSLEY. ಹೌದಾ? ಸೈಲೆಂಟ್ ವ್ಯಾಲಿ ಅಂತ ಕರಿತೇವೆ ಸ್ನೇಹಿತರೆ. ಈ ಸೈಲೆಂಟ್ ವ್ಯಾಲಿ ಅಂದ್ರ ಮೌನ ಕಣಿವೆ. ಸೊ ಇಲ್ಲಿ ನಮಗೆ ಉದ್ಯೋಗ ಮಂಡಲಂ ಕಂಡು ಬರುತ್ತೆ. ಈ ಭಾಗದ ಹತ್ತಿರನೇ ಏನು? ಉದ್ಯೋಗ. ಈ ಭಾಗದ ಹತ್ತಿರನೇ ನಮಗೆ ಏನು ಕಂಡು ಬಂತು? ಉದ್ಯೋಗ ಮಂಡಲಂ ಕಂಡು ಬರುತ್ತೆ ಸ್ನೇಹಿತರೆ. ಯಾವುದು? ಈ ಭಾಗದಲ್ಲಿ ನಮಗೆ ಉದ್ಯೋಗ. ಯಾವುದು? ಉದ್ಯೋಗ ಮಂಡಲಂ. ಹೌದಾ? ಉದ್ಯೋಗ ಮಂಡಲಂ ಇಲ್ಲಿ ಕಂಡು ಬರ್ತಂದ್ರೆ ಇಲ್ಲಿದಿಂದ ಈ ಸಾರಿಗೆ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ನಮಗೆ ವಿ ಕ್ಯಾನ್ ಸೇ ದಟ್ ಈ ಉದ್ಯೋಗ ಮಂಡಲಂದಿಂದ ಎಲ್ಲಿವರೆಗೆ ಬರ್ತಿದ್ದು ಕಾಣ್ತಾ ಇದೆಯಾ? ಈ ಕಲರ್ ಕಾಣ್ಲಿಕ್ಕಂದ್ರ ಸೊ ಹೇಳ್ರಿ, ಕಾಣಿಸುವಂತ ಕಲರ್ ಹಾಕೋಣ ಅದ್ರ ಒಳಗೆ. ಹೌದಾ? ಈಗ ಈ ಉದ್ಯೋಗ ಮಂಡಲಂದಿಂದ ಎಲ್ಲಿವರೆಗೆ ಹೋಗುತ್ತೆ ಅಂದ್ರೆ ಸ್ನೇಹಿತರೆ ಇದು ನಮಗೆ ನಿಮಗೆ ಹೇಳಿದೆ ಉದ್ಯೋಗ ಮಂಡಲಂದಿಂದ ಕೊಟ್ಟೆಯಾಮ್. ಯಾವುದು? ಕೊಟ್ಟೆಯಾಮ್ ವರೆಗೆ ಬರುತ್ತೆ. ಕೊಟ್ಟೆಯಾಮ್ ಅಂತ ಕರೆದೇವೆ, ಕೊಟ್ಟೆಯಾಮ್. ಸೊ 205 ಕಿಲೋಮೀಟರ್. ಹೌದಾ? ಯಾವ ನದಿ ಒಳಗಿತ್ತಿದ್ದು? ಇಲ್ಲಿ ಪೆರಿಯಾರ್. ಯಾವುದು? ಪೆರಿಯಾರ್. ಹಾಗಾಗಿ ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಕೇರಳದಲ್ಲಿ ಕಂಡುಬರುವಂತ ಪೆರಿಯಾರ್ ನದಿ. ಸೊ ಅದಕ್ಕ ಇಷ್ಟೆಲ್ಲ ನಮಗೆ ಇದು ಮೇಜರ್ ನಮಗೆ ಒಳನಾಡಿನ ಜಲಸಾರಿಗೆ ಎಲ್ಲಿ? ನಮ್ಮ ಭಾರತ ದೇಶದಲ್ಲಿ. ಹಾಗಾದ್ರೆ ಸರ್ ನಮ್ಮ ಕರ್ನಾಟಕದಲ್ಲಿ ಯಾವ ಒಳನಾಡಿನ ಜಲಸಾರಿಗೆ ಇಲ್ಲ ಏನಂತ ನೀವು ಕೇಳ್ಬೋದು. ಕರ್ನಾಟಕದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇದೆ ಸ್ನೇಹಿತರೆ. ಅದು ಎಲ್ಲಿದೆ ಅಂದ್ರೆ ಶರಾವತಿ ನದಿ ಒಳಗೆ. ಎಲ್ಲಿ? ಶರಾವತಿ ನದಿ. ಸೊ ಕರ್ನಾಟಕದಲ್ಲಿ ಇದೆ ಶರಾವತಿ ನದಿ. ಯಾವ ನದಿ? ಶರಾವತಿ. ಹೌದಾ? ಈ ಶರಾವತಿ ನದಿ ಎಲ್ಲಿದೆ? ಇದು ನಮಗೆ ಶರಾವತಿ ನದಿ. ಸೊ ಈ ಶರಾವತಿ ನದಿ ನಮಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರ ಶಿವಮೊಗ್ಗ. ಹೌದಾ? ಶಿವಮೊಗ್ಗದ ಹತ್ತಿರ ಇದೆ ಸ್ನೇಹಿತರೆ. ಈ ಶರಾವತಿ ನದಿಯು ನಮಗೆ ಈ ಶಿವಮೊಗ್ಗದ ಹತ್ತಿರ ಎಲ್ಲಿ ಕಂಡು ಬರುತ್ತೆ ಅಂದ್ರ ಶಿವಮೊಗ್ಗದ ಹತ್ತಿರನೇ ಅಲ್ಲಿ ಒಂದು ತೀರ್ಥಹಳ್ಳಿಯ ತೀರ್ಥಹಳ್ಳಿಯ ತಾಲೂಕಿನ ಅಂಬು ತೀರ್ಥ ಎಂಬ ಪ್ರದೇಶದಲ್ಲಿ ಶಿವಮೊಗ್ಗದ ತೀರ್ಥ. ಹೌದಾ? ತೀರ್ಥಹಳ್ಳಿಯ ತಾಲೂಕಿನ. ಹೌದಾ? ಈ ತೀರ್ಥಹಳ್ಳಿ ತಾಲೂಕಿನ ಅಂಬು ತೀರ್ಥ. ಯಾವ ತೀರ್ಥ? ಅಂಬು ತೀರ್ಥ. ಇಲ್ಲಿ ಬರೀ ತೀರ್ಥ ತಗೊಳ್ಳೋದು ನೋಡ್ರಿ. ಹೌದಾ? ಅಂಬು ತೀರ್ಥ ಎಂಬ ಪ್ರದೇಶದಲ್ಲಿ ಹುಟ್ಟಿ ಬರುತ್ತೆ. ಯಾವುದು? ಶರಾವತಿ ನದಿ. ಸೊ ಅಲ್ಲಿಂದ ಈ ನದಿ ಏನಂದ್ರ ಶಿವಮೊಗ್ಗದ ತೀರ್ಥಹಳ್ಳಿಯ ತಾಲೂಕಿನ ಅಂಬು ತೀರ್ಥದಿಂದ ಏನು ಬರ್ತೈತಲ್ಲ ಈ ಶರಾವತಿ ನದಿ. ಸೊ ಈ ಶರಾವತಿ ನದಿಯು ಏನ್ ಮಾಡುತ್ತೆ ಅಂದ್ರೆ ಸ್ನೇಹಿತರೆ ಜೋಗ ಜಲಪಾತ. ಹೌದಾ? ಜೋಗ ಜಲಪಾತ ನಿರ್ಮಾಣ ಮಾಡತ್ತೆ. ಯಾವ ಜಲಪಾತ? ಜೋಗ ಜಲಪಾತ. ಸೊ ಈ ಜೋಗ ಜಲಪಾತ 253 ಮೀಟರ್ ಎತ್ತರ ಇದೆ. ಹೌದಾ? ಸೊ 253 ಮೀಟರ್ ಎತ್ತರ ಇದೆ. ಈ ಜಲಪಾತವನ್ನು ನಿರ್ಮಾಣ ಮಾಡುತ್ತೆ. ಹಾಗಾದ್ರೆ ಈ ಜಲಪಾತ ಅತ್ತ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಈಗ ಜೋಗ ಜಲಪಾತ ಇದೆ ತಿಳ್ಕೊರಿ. ಜಲಪಾತ ನಾವು ಕನ್ಸಿಡರ್ ಮಾಡ್ಬೇಕಂದ್ರೆ ಸ್ನೇಹಿತರೆ ಅದು ಒಂದೇ ಸ್ಟೆಪ್ಪಿಗೆ ನೀರು ಮೇಲಿಂದ ಬರುವಂತ ನೀರು ಈ ರೀತಿ ಕೆಳಗಡೆಗೆ ಬೀಳ್ತಾ ಇರ್ಬೇಕು. ಇಲ್ಲಿ ಶಿಲೆಗಳಿಗೆ ಆ ನೀರು ತಾಗಬಾರ್ದು. ಅದಕ್ಕೆ ನಾವು ಜಲಪಾತ ಅಂತ ಕನ್ಸಿಡರ್ ಮಾಡ್ತೇವೆ. ಸಪೋಸ್ ಆ ಶಿಲೆಗಳಿಗೆ ನೀರು ತಾಗ್ತಾ ಇತ್ತಂದ್ರ ಅದು ಮೇಜರ್ ಜಲಪಾತ ಆಗೋದಿಲ್ಲ. ಈ ರೀತಿ ಶಿಲೆಗಳು ಇರ್ತಾವೆ, ನೀರು ಈ ರೀತಿ ತಾಗ್ತಾ ಈ ರೀತಿ ಶಿಲೆಗಳ ಮೇಲಿಂದ ಈ ರೀತಿ ಕೆಳಗಡೆಗೆ ಹೋಗ್ತಾ ಇತ್ತಂದ್ರ ಇದು ನಮಗೆ ಮೇಜರ್ ಜಲಪಾತ ಆಗೋದಿಲ್ಲ. ಈ ಫಾರ್ ಎಕ್ಸಾಂಪಲ್ ನಿಮಗೆ ಕುಂಚಿಕಲ್ ಜಲಪಾತ ಇದೆ ನೋಡ್ರಿ. ಕುಂಚಿಕಲ್ ಜಲಪಾತ. ಈ ಕುಂಚಿಕಲ್ ಜಲಪಾತ ವಾರಾಹಿ ನದಿಯ ಮೇಲೆ ಇದೆ.
455 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಹಾಗಾದ್ರೆ ಅದು ನೀರೇನಂದ್ರ ಸ್ಟೆಪ್ ಬೈ ಸ್ಟೆಪ್ ಹಿಂಗ್ ಶಿಲೆಗಳಿಗೆ ತಾಗಿ ಬೀಳ್ತಾ ಇರುತ್ತೆ. ಇದಕ್ ಮೇಜರ್ ಜಲಪಾತ ನಾವು ಕನ್ಸಿಡರ್ ಮಾಡಂಗಿಲ್ಲ. ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ್ರು, ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಅತಿ ಎತ್ತರದ ಜಲಪಾತ ಯಾವ್ದು ಕೇಳಿದಾಗ ನಾವು ಏನಂದ್ರ ಈ ಜೋಗ ಜಲಪಾತನೇ ಹೇಳಬೇಕಾಗತ್ತೆ. ಯಾಕಂದ್ರೆ ಒಂದೇ ಸ್ಟೆಪ್ಪಿಗೆ ನೀರು ಕೆಳಗಡೆಗೆ ಬೀಳ್ತೈತಿ, ಯಾವುದೇ ಶಿಲೆಗಳಿಗೆ ನೀರು ತಾಗುದಿಲ್ಲ. ಇಲ್ಲಿ ಒಂದೇ ಸ್ಟೆಪ್ಪಿಗೆ ಬೀಳುವಂತದ್ದು ಯಾವ್ದಿದೆ ಅಂದ್ರ ರಾಜ, ಹೌದಾ, ರಾಜ ರಾಣಿ, ಹೌದಾ, ರಾಜ ರಾಣಿ, ರೂರರ್ ಮತ್ತು ರಾಕೆಟ್ ಅನ್ನುವಂಥವು ಇದಾವೆ ನೋಡ್ರಿ. ಅಲ್ಲಿ ಎಲ್ಲ ಜೋಗ ಜಲಪಾತ ನೋಡಿರಿಲ್ಲ, ಒಮ್ಮೆರ ನೋಡಿರ್ಬೋದು, ಬಹಳಷ್ಟು ಜನ ನೋಡಿರ್ತೀರಿ. ನೀವು ನೋಡ್ಲಿಕ್ಕಂದ್ರೆ ಮತ್ತೆ ಯಾರು ನೋಡ್ಬೇಕು, ಹೌದಾ. ಅದಕ್ಕ ಈ ಜೋಗ ಜಲಪಾತಕ್ಕ ಹೋಗಿರ್ತಾರೆ ಬಹಳಷ್ಟು ಜನ. ಅಲ್ಲಿ ರಾಜ ರಾಣಿ, ರೂರರ್, ರಾಕೆಟ್, ಈ ರಾಜ ಅನ್ನುವಂಥದ್ದು ಬಹಳಷ್ಟು ರಭಸವಾಗಿ ನೀರು ಬರ್ತಾ ಇರುತ್ತೆ. ಒಂದೇ ಸ್ಟೆಪ್ಪಿಗೆ ಕೆಳಗಡೆಗೆ ಬಿದ್ದು ಬೀಳ್ತೈತಿ ನೀರು, ಶಿಲೆಗಳಿಗೆ ತಾಗೋದಿಲ್ಲ. ಅದಕ್ಕೆ ನಾವು ಮೇಜರ್ ಜಲಪಾತ ಅಂತ ಕರಿತೇವೆ. ಹಿಂಗ್ ಸ್ಟೆಪ್ ಬೈ ಸ್ಟೆಪ್ ನೀರು ತಾಗ್ತಾ ಇತ್ತಂದ್ರ ಸ್ನೇಹಿತರೆ, ತಾಗಿ ಕೆಳಗಡೆಗೆ ಬರ್ತಾ ಇತ್ತಂದ್ರೆ ಅದಕ್ಕೆ ಮೇಜರ್ ಜಲಪಾತ ಅಂತ ನಾವು ಕನ್ಸಿಡರ್ ಮಾಡಂಗಿಲ್ಲ. ಇದೇ ರೀತಿ ಇಲ್ಲಿ ನಿಮಗೆ ಈ ಮಹಾದಾಯಿ ನದಿಯನ್ನು ನೀವು ಕೂಡ ನೋಡಿದ್ರ ಅಂದ್ರ ಮಹಾದಾಯಿ ಯಾವುದು, ಈ ಮಹಾದಾಯಿ ನದಿ ಅಂತ ಬರುತ್ತೆ ಸ್ನೇಹಿತರೆ. ಯಾವ್ದಂದ್ರ ಮಹಾದಾಯಿ ಅಂದ್ರೂ ಒಂದೇ ಮತ್ತು ಮಾಂಡೋವಿ ಅಂದ್ರೂ ಒಂದೇ. ಯಾವುದು, ಮಾಂಡೋವಿ. ಮಹಾದಾಯಿ ಅಂದ್ರೂ ಒಂದೇ, ಮಾಂಡೋವಿ ಅಂದ್ರೂ ಒಂದೇ. ಈ ಮಹಾದಾಯಿ ಅಥವಾ ಮಾಂಡೋವಿ ನದಿಯ ಮೇಲೆ ನಮಗೆ ಏನಂದ್ರ ದೂದ್ ಸಾಗರ್ ಇದೆ. ಯಾವುದು, ದೂದ್ ಸಾಗರ್. ಈ ದೂದ್ ಸಾಗರ್ ಜಲಪಾತ, ಹೌದಾ. ಈ ದೂದ್ ಸಾಗರ್ ಜಲಪಾತನು ಕೂಡ ಸ್ನೇಹಿತರೆ, ಇದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ನೀರು ಬೀಳುತ್ತೆ. ಇದ್ರದ್ದು ಕೂಡ ಯಾವ ರೀತಿ ಬೀಳುತ್ತೆ, ಸ್ಟೆಪ್ ಬೈ ಸ್ಟೆಪ್ ಹಿಂಗ ನೀರು ಬೀಳ್ತಾ ಇರುತ್ತೆ ದೂದ್ ಸಾಗರ್ದು ಕೂಡ. ಈಗ ಅದನ್ನು ಕೂಡ ಶಿಲೆಗಳಿಗೆ ತಾಗಿನ ಕೆಳಗಡೆಗೆ ಬರ್ತಾ ಇರುತ್ತೆ ಈ ರೀತಿ ನೀರು, ದೂದ್ ಸಾಗರ್ನು ಕೂಡ. ಹಾಗಾಗಿ ಈ ದೂದ್ ಸಾಗರ ಎಷ್ಟು ಎತ್ತರದಲ್ಲಿ ಇದೆ ಅಂದ್ರ ಜಲಪಾತ 310 ಮೀಟರ್ ಎತ್ತರದಲ್ಲಿ ಇದೆ. ಅದನ್ನು ಕೂಡ ಇದನ್ನ ನಾವು ಮೇಜರ್ ಜಲಪಾತ ಕನ್ಸಿಡರ್ ಮಾಡಂಗಿಲ್ಲ. ಯಾಕೆ ಕನ್ಸಿಡರ್ ಮಾಡಂಗಿಲ್ಲ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ನೀರು ಬೀಳುವುದರಿಂದ. ಈ ದೂದ್ ಸಾಗರ ನೀವು ನೋಡಿರ್ಬಹುದು. ಈ ದೂದ್ ಸಾಗರ ಏನಿದೆ ಅಂದ್ರ ದೂದ್ ಸಾಗರ ಅಂದ್ರ ಅಲ್ಲಿ ಏನು ಹಾಲಿಲ್ಲ, ಹಾಲಿನ ನೀರು ಬೀಳುವಂತದ್ದು ಹಾಲಿನ ಗತ್ಲೆ ನಮ್ಮ ಬೆಳ್ಳಗೆ ಕಾಣುತ್ತೆ ಸ್ನೇಹಿತರೆ. ಅದಕ್ಕೆ ನಾವು ದೂದ್ ಸಾಗರ ಅಂತ ಕರಿತೇವೆ. ಮೈನಾ ಮೂವಿ ನೋಡಿರ್ಬೇಕಲ್ಲ, ಮೈನಾ ಫಿಲಮ್, ಹೌದಾ. ಆ ಮೈನಾ ಮೂವಿ ಒಳಗ ಇದನ್ನ ತೋರಿಸಿದ್ದಾರೆ ನೋಡ್ರಿ. ಯಾರು ದೂದ್ ಸಾಗರ್ ನೋಡಿಲ್ಲ ನೀವು ಆ ಮೂವಿ ಒಳಗ ನೋಡ್ಬೋದು. ಯಾರ ನೋಡ್ಬೇಕಂತ ಅನ್ಸಿದೆ ಅವ್ರು ಜೂನ್ ಜುಲೈ ಮಂತ್ನ್ಯಾಗ ಹೋಗ್ರಿ, ಕ್ಯಾಸರ್ ಲಾಕ್ದಿಂದ ನಡ್ಕೋತ ಹೋಗ್ರಿ ನೀವು ಸ್ವರ್ಗದ ಒಳಗೆ ಹೋದಾಗ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂತ ಪ್ಲೇಸಸ್ ಇದಾವೆ ಅಲ್ಲಿ. ಯಾಕಂದ್ರೆ ಕ್ಯಾಸರ್ ಲಾಕ್ದಿಂದ 10 ರಿಂದ 12 ಕಿಲೋಮೀಟರ್ ಆಗ್ತದೆ. ಅದು ನೀವು ನಡ್ಕೋತ ಹೋದ್ರಂದ್ರ ಒಂದ್ ರೀತಿ ನೀವು ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಸ್ವರ್ಗಗಳು ನೋಡೋಕ್ಕಿಂತ ನಮ್ಮ ದೇಶದಲ್ಲಿ ಸ್ವರ್ಗವನ್ನು ನೋಡಿ ಒಮ್ಮೆ ಎಂಜಾಯ್ ಮಾಡಿ, ಹೌದಾ. ಹೋಗ್ರಿ ದೂದ್ ಸಾಗರ. ಯಾಕಂದ್ರ ನೇಚರ್ ಒಳಗೆ ಹೋಗ್ಬೇಕು. ನೇಚರ್ ಒಳಗೆ ನೇಚರ್ ಏನೇನು ಕ್ರಿಯೇಟ್ ಮಾಡಿದೆ, ಏನೇನು ಮಾಡಿಲ್ಲ ಅದನ್ನ ನಾವು ನೋಡ್ಬೇಕು. ಇಲ್ಲೇ ಭಾರತದೊಳಗೆ ಇದ್ದು, ಇಲ್ಲೇ ಕರ್ನಾಟಕ ಒಳಗೆ ಇದ್ದು, ಇಲ್ಲೇ ಧಾರವಾಡದಲ್ಲಿದ್ದೆ, ಇಲ್ಲೇ ಬೆಳಗಾವಿದಲ್ಲಿ ಇದ್ದು, ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಇಲ್ಲೇ ಇದ್ದೇವೆ ನಾವು. ಇಲ್ಲಿದಿಂದ ಹೋಗಿ ನೋಡಂಗಿಲ್ಲ ಅಂದ್ರ ನಿಮಗೆ ಬಿಟ್ಟಿದ್ದದು, ಹೌದಾ. ಏನ್ ಮಾಡ್ತೀರಿ ನೋಡ್ರಿ, ಪ್ಲಾನ್ ಹಾಕ್ರಿ, ಹೌದಾ. ಈಗ ಈ ದೂದ್ ಸಾಗರ್ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಮಹಾದಾಯಿ ನದಿಯ ಮೇಲೆ ಇದೆ ಇದು, ಅಥವಾ ಮಾಂಡೋವಿ ನದಿ ಅಂತ ಕರಿತೇವೆ. ಗೋವಾದಲ್ಲಿ ಇದನ್ನು ಮಾಂಡೋವಿ ಅಂತ ಕರಿತೇವೆ, ಕರ್ನಾಟಕದಲ್ಲಿ ಮಹಾದಾಯಿ. ಇದು ಕರ್ನಾಟಕ ಮತ್ತು ಗೋವಾದ ಬಹಳಷ್ಟು ವಿವಾದ ಇದೆ ಇದು. ಯಾಕಂದ್ರ ಕಳಸಾ ಬಂಡೂರಿ ನಾಳಾ ಯೋಜನೆ ಸಂಬಂಧ. ಈಗ ನಾವು ಇವು ಮೇಜರ್ ಜಲಪಾತ ಯಾಕೆ ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ ಸ್ನೇಹಿತರೆ, ಇವು ಸ್ಟೆಪ್ ಬೈ ಸ್ಟೆಪ್ ನೀರು ಬೀಳುತ್ತೆ. ಅದರಲ್ಲಿ ಮೇಜರ್ ಜಲಪಾತ ಯಾವುದು, ಜೋಗ ಜಲಪಾತ. ಅದಕ್ಕೆ ಕ್ವಶನ್ಸ್ ಕೇಳಿದಾಗ ಭಾರತದ ಅತಿ ಎತ್ತರ ಜಲಪಾತ ಯಾವುದು ಅಂದ್ರೂ ಕೂಡ ಕೆಲವೊಂದು ಬೇರೆ ಎತ್ತರ ಇದ್ರೂ ಕೂಡ ನಾವು ಅದನ್ನು ಫೈನಲ್ ಮಾಡೋದೇ ಜೋಗ ಜಲಪಾತ. ಯಾವ್ದು ಫೈನಲ್ ಮಾಡೋದು, ಜೋಗ ಜಲಪಾತ. ನಿಮ್ ಕೀ ಆನ್ಸರ್ ದಲ್ಲಿನೂ ಅದೇ ಕೊಟ್ಟು ಬಿಟ್ಟಿರ್ತಾರೆ ಸ್ನೇಹಿತರೆ. ಅದಕ್ಕ ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾದ್ರೆ ಈ ಶರಾವತಿ ನದಿಯ ಮೇಲೆ ಏನಿದೆ ಅಂದ್ರೆ ಜೋಗ ಜಲಪಾತ ಇದೆ. ನೆಕ್ಸ್ಟ್ ಅಲ್ಲಿ ಏನಿದೆ ಅಂದ್ರ ಲಿಂಗನ್ ಮಕ್ಕಿ. ಈ ಲಿಂಗನ್ ಮಕ್ಕಿ ಅನ್ನುವಂತ ಏನಿದೆ ಅಂದ್ರ ಡ್ಯಾಮ್ ಇದೆ, ಹೌದಾ. ಈ ಲಿಂಗನ್ ಮಕ್ಕಿ ಡ್ಯಾಮ್ ಎದಕ್ ಪ್ರಸಿದ್ಧವಾಗಿದೆ ಅಂದ್ರ ಜಲವಿದ್ಯುತ್. ಯಾವುದು, ಜಲವಿದ್ಯುತ್ ಸ್ನೇಹಿತರೆ. ಇಲ್ಲಿರುವಂತಹ ಜಲವಿದ್ಯುತ್ ನಾವು ಏನಂತ ಕರಿತೇವೆ ಅಂದ್ರ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರಿತೇವೆ. ಯಾವುದು, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ ಅಂತ ಕರಿತೇವೆ. ಯಾವುದು, ಮಹಾತ್ಮ ಗಾಂಧಿ
ಜಲವಿದ್ಯುತ್ ಯೋಜನೆ ಅಂತ ಕರಿತೇವೆ. ಸೊ ಲಿಂಗನಮಕ್ಕಿ ನೆನ್ಪಿಟ್ಕೊಳ್ಳಿ, ಲಿಂಗನಮಕ್ಕಿ ಡ್ಯಾಮ್ ಇದರ ಮೇಲೆ ಇದೆ ಅಂದ್ರೆ ಶರಾವತಿ ನದಿ. ಸೊ ಈ ಡ್ಯಾಮ್ ದಾಟಿದ ನಂತರ ನಮಗೆ ಈ ಶರಾವತಿ ನದಿ ಒಳಗನೆ ನಮಗ ಇನ್ಲ್ಯಾಂಡ್ ವಾಟರ್ ವೇ ಇದೆ. ಯಾವುದು? ಶರಾವತಿ ನದಿ ಒಳಗೆ. ಸೊ ಈ ಶರಾವತಿ ನದಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿದಾಗ ಸ್ನೇಹಿತರೆ, ಈ ಶರಾವತಿ ನದಿ ಏನಿದೆಯಲ್ಲ, ಸೊ ಕರ್ನಾಟಕ ಲುಕ್ ಲೈಕ್ ಕರ್ನಾಟಕ ಮ್ಯಾಪ್ ಎಕ್ಸಾಕ್ಟ್ಲಿ ಕರ್ನಾಟಕ ಗತ್ಲೆ ಆಗ್ಲಿಕ್ಕಂದ್ರೂ ನೀವು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹೌದಾ? ಸೊ ಥಿಂಕ್ ದಟ್ ದಿಸ್ ಇಸ್ ದ ಕರ್ನಾಟಕ. ಹೌದಾ? ಈಗ ಈ ಭಾಗದಲ್ಲಿ ನಮಗೆ ಈ ಶರಾವತಿ ನದಿಯಲ್ಲಿ ಶಿವಮೊಗ್ಗದ ಅಂಬುತೀರ್ಥದ ಹತ್ತಿರ ನೋಡ್ರಿ, ಅಂಬುತೀರ್ಥದ ತೀರ್ಥಹಳ್ಳಿ ತಾಲೂಕಿನ ಅಂಬುತೀರ್ಥದಿಂದ ಹುಟ್ಟಿ ಈ ರೀತಿ ಈ ನದಿ ಹೋಗ್ತಾ ಇರುತ್ತೆ. ಹೋಗಿ ಏನಾಗತ್ತೆ ಅಂದ್ರ ಈ ಭಾಗದಲ್ಲಿ ಇದು ಅರಬ್ಬಿ ಸಮುದ್ರ ಸೇರುವುದಕ್ಕಿಂತ ಮುಂಚೆ ಏನಾಗತ್ತೆ ಅಂದ್ರ ಇಲ್ಲಿ ಜಲಪಾತ ನಿರ್ಮಾಣ ಮಾಡತ್ತೆ. ಯಾವುದು? ಜಲಪಾತ. ಯಾವ ಜಲಪಾತ ಹೇಳಿದೆ ನಾನು? ಜೋಗ. ಈ ಜೋಗ ಜಲಪಾತ ಮಾಡುವಾಗ ಸ್ನೇಹಿತರೆ, ಆ ನೀರು ಬಿದ್ದ ನೀರು ಯಾವ ರೀತಿ ಹೋಗಿ ಈ ಅರಬ್ಬಿ ಸಮುದ್ರ ಸೇರತ್ತೆ ಅಂತ ನಮಗೆ ಗೊತ್ತಾಗಂಗಿಲ್ಲ. ಹಾಗಾಗಿ ನಿಮ್ಮ ಕ್ವಶನ್ಸ್ ಕೇಳ್ತಾರೆ. ಸೊ ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ತನ್ನ ಜಲಯಾನ ಪ್ರದೇಶವನ್ನು ಖಾಲಿ ಮಾಡಿಕೊಳ್ಳುವಂತ ನದಿ ಯಾವುದು ಅಂತ ಕೇಳಿದ್ರ ಶರಾವತಿ ನದಿ ಅಂತ ಹೇಳ್ಬೇಕಾಗತ್ತೆ. ಕರ್ನಾಟಕದಲ್ಲಿನೇ ಹುಟ್ಟಿ ಕರ್ನಾಟಕದಲ್ಲಿನೇ ತನ್ನ ಜಲಯಾನ ಪ್ರದೇಶವನ್ನು ಖಾಲಿ ಮಾಡಿಕೊಳ್ಳುವಂತ ಏಕೈಕ ನದಿ ಯಾವ್ದಂದ್ರ ಶರಾವತಿ ನದಿ. ನೀರೇನು ಖಾಲಿ ಆಗಂಗಿಲ್ಲ. ಆ ಜಲಪಾತದಿಂದ ನೀರು ಬಿದ್ದ ನಂತರ ಆ ನೀರು ಯಾವ ರೀತಿ ಗುಪ್ತಗಾಮಿಲಿ ಹೋಗುತ್ತೆ, ಗುಪ್ತ ರೀತಿಯಲ್ಲಿ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ. ಸೊ ಅದು ಶಿಲೆಗಳ ಮುಖಾಂತರ ಹಾದು ಹೋಗಿ ಅರಬ್ಬಿ ಸಮುದ್ರವನ್ನು ಸೇರಿಬಿಡುತ್ತೆ. ಹಾಗಾಗಿ ಇಲ್ಲಿ ನಮಗೆ ಏನಂದ್ರ ಈ ನದಿಯ ಒಳಗೆ ನಮಗೆ ಸೊ ಇದೇ ಒಂದು ನದಿ ಒಳಗ ಇದು ಇದೆ ನಮಗೆ ಒಳನಾಡಿನ ಜಲ ಸಾರಿಗೆ. ಎಲ್ಲಿ ಅಂದ್ರ ಸಿಗಂದೂರ್ ಚೌಡೇಶ್ವರಿ ದೇವಸ್ಥಾನ ನೋಡಿರಲ್ಲ, ಸಿಗಂದೂರ್. ಹೌದಾ? ಈ ಸಿಗಂದೂರ್ ಹತ್ತಿರ ಈ ಸಿಗಂದೂರ್ ಏನಂದ್ರ ಚೌಡೇಶ್ವರಿ. ಹೌದಾ? ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನಾವು ಸಿಗಂದೂರ್ ಕಡೆ ಹೋಗ್ಬೇಕಾಗತ್ತೆ ಸ್ನೇಹಿತರೆ. ವಿ ಕ್ಯಾನ್ ಸಿ ದಟ್ 1.5 ಕಿಲೋಮೀಟರ್ ವರೆಗೆ ಇದು ನಮಗ್ ಕಂಡು ಬರುತ್ತೆ ಸಿಗಂದೂರದ ಹತ್ತಿರ. ಈಗ ಅಲ್ಲಿ ಎಲ್ಲ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಹೌದಾ? ಇದು ಕರ್ನಾಟಕದಲ್ಲಿ ಇರುವಂತ ಒಂದೇ ಒಂದು ಏನಂದ್ರ ಒಳನಾಡಿನ ಜಲ ಸಾರಿಗೆ ಆಗಿದೆ. ಸೊ ಈ ರೀತಿ ನಮ್ಮ ಭಾರತ ದೇಶದಲ್ಲಿ ನಿಂತು ಕರ್ನಾಟಕದಲ್ಲಿ ನಿಂತು ನೆಕ್ಸ್ಟ್ ಜಗತ್ತಿನಲ್ಲಿ ಈ ಒಳನಾಡಿನ ಜಲ ಸಾರಿಗೆಗಳು ಜಾಸ್ತಿ ನಮಗೆ ಎಲ್ಲಿ ಕಂಡು ಬರ್ತಾವೆ ಅಂತ ನಾವು ನೋಡಿದಾಗ ಸೊ ನಂಬರ್ 1 ಈ ಜಗತ್ತಿನ ಕಡೆಗೆ ಹೋಗ್ಬೇಕು ನಾವು. ಯಾಕಂದ್ರೆ ಜಗತ್ತಿನಲ್ಲಿನೂ ಮೇಜರ್ ಕೇಳ್ಬಿಡ್ತಾರೆ. ಹಾಗಾಗಿ ಜಗತ್ತಿನಲ್ಲಿ ಇವು ಎಲ್ಲೆಲ್ಲಿ ನಡೀತಾವೆ ಅಂತ ನಾವು ಒಂದ್ ಸ್ವಲ್ಪ ನೋಡಿದೇವಂದ್ರ ಅದನ್ನು ಕೂಡ ನಮಗೆ ಅನುಕೂಲ ಆಗತ್ತೆ ಸ್ನೇಹಿತರೆ. ಸೊ ಹಾಗಾದ್ರೆ ಜಗತ್ತಿನಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಈಗ ಜಗತ್ತಿನಲ್ಲಿ ನಾವು ಒಳನಾಡಿನ ಜಲ ಸಾರಿಗೆ ನೋಡಿದಾಗ ಇದು ನಮಗೆ ಉತ್ತರ ಅಮೆರಿಕಾ. ಯಾವ ಅಮೆರಿಕಾ? ಉತ್ತರ ಅಮೆರಿಕಾ ಸ್ನೇಹಿತರೆ. ನೆಕ್ಸ್ಟ್ ಇದು ನಮಗೆ ದಕ್ಷಿಣ ಅಮೆರಿಕಾ ಇದೆ. ಯಾವ ಅಮೆರಿಕಾ ಇದೆ? ಇದು ದಕ್ಷಿಣ ಅಮೆರಿಕಾ. ಹೌದಾ? ಕಾಣ್ತಾ ಇದೆಯಾ ಮ್ಯಾಪ್? ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ. ಆಮೇಲೆ ನೆಕ್ಸ್ಟ್ ಈ ಭಾಗದಲ್ಲಿ ನೋಡಿ ಆಫ್ರಿಕಾ ಖಂಡ ಇದೆ. ಯಾವ ಖಂಡ? ಇಲ್ಲಿ ನಮಗೆ ಆಫ್ರಿಕಾ ಖಂಡ. ಸೊ ಇದು ಆಫ್ರಿಕಾ ಖಂಡ ಆದ ನಂತರ ನಮಗೆ ಈ ಭಾಗದಲ್ಲಿ ಭಾರತ ದೇಶ. ಹೌದಾ? ಭಾರತ. ಇಲ್ಲಿ ನಮಗೆ ಮಯನ್ಮಾರ್, ಚೀನಾ. ಆಮೇಲೆ ನೆಕ್ಸ್ಟ್ ಈ ಭಾಗದಲ್ಲಿ ಏನಿದೆ ಅಂದ್ರ ರಷ್ಯಾ. ಆಮೇಲೆ ಇದಕ್ಕೆ ನಾವು ಯಾವ ಖಂಡ ಅಂತ ಕರಿತೇವೆ? ಏಷ್ಯಾ. ಏಷ್ಯಾ ಆದ ನಂತರ ಸ್ನೇಹಿತರೆ ಈ ಭಾಗದಲ್ಲಿ ನಮಗೆ ಯುರೋಪ್. ಯಾವ್ದಿದೆ ಇಲ್ಲಿ? ಯುರೋಪ್ ಖಂಡ ಬರುತ್ತೆ. ಯಾವ ಖಂಡ ಬರುತ್ತೆ? ಯುರೋಪ್. ನೆಕ್ಸ್ಟ್ ಇಲ್ಲಿ ನಮಗೆ ಆಸ್ಟ್ರೇಲಿಯಾ ಇದೆ. ಯಾವುದು? ಆಸ್ಟ್ರೇಲಿಯಾ. ಸೊ ಈಗ ಈ ರೀತಿ ನಾವು ಈ ಖಂಡಗಳನ್ನು ನಾವು ಅಬ್ಸರ್ವೇಷನ್ ಮಾಡಿದ್ದೇವೆ. ಈಗ ಅಬ್ಸರ್ವೇಷನ್ ಮಾಡಿದೇವ ಅಂದ್ರ ಸೊ ಇದನ್ನ ನಾವು ಒಂದ್ ಸ್ವಲ್ಪ ಈ ರೀತಿ ಅಬ್ಸರ್ವೇಷನ್ ಮಾಡಿದಾಗ ಸ್ನೇಹಿತರೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ನಾವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಹೌದಾ? ಏನ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ ಅಂದ್ರ ಇಲ್ಲಿ ಯಾವ್ಯಾವ ನದಿಗಳು ಇದಾವೆ. ಸೊ ಆ ನದಿಗಳನ್ನು ನಾವು ನೋಡಿದೇವು ಅಂದ್ರ ಫಸ್ಟ್ ಗೆ ನಾವು ರೈನ್ ನದಿ ತಗೊಳ್ಳೋಣ. ಯಾವ ನದಿ? ರೈನ್. ಹೌದಾ? ರೈನ್ ನದಿ ಅಂತ ಬರೀತೀವಿ ನೋಡ್ರಿ. ಯಾವ ನದಿ? ರೈನ್ ನದಿ. ಹೌದಾ? ಜಗತ್ತಿನಲ್ಲಿ ಇರುವಂತ ನಂಬರ್ 1 ಒಳನಾಡಿನ ಜಲ ಸಾರಿಗೆಗಳು. ಸೊ ಈ ರೈನ್ ನದಿ ಅಂತ ಏನು ಬರೆದಿದ್ದೀನಲ್ಲ ಸ್ನೇಹಿತರೆ, ಆ ಭಾಗದಲ್ಲಿ ಕಾಣ್ತಾ ಇದೆಯಾ? ಈ ಭಾಗದಲ್ಲಿ ಬರೆದಿರುವಂತದ್ದು ರೈನ್ ನದಿ. ಈ ರೈನ್ ನದಿಯನ್ನು ನೀವು ನೆನಪಿಟ್ಕೊಳ್ಳಿ. ಮೊದಲ ಯಾವ ನದಿ ನೆನಪಿಟ್ಕೊಳ್ತೀರಿ? ರೈನ್. ಸೊ ಹಾಗಾದ್ರೆ ಈ ರೈನ್ ನದಿ ಏನಿದೆಯಲ್ಲ ನಮಗೆ ರೈನ್
ರೈನ್ ಅನ್ನುವಂತ ಒಂದು ನದಿ. ಈ ರೈನ್ ನದಿ ನಮಗೆ ಇಲ್ಲಿ ಜರ್ಮನಿ ದೇಶದಲ್ಲಿ ಹುಟ್ಟುತ್ತೆ. ಯಾವುದು? ಇಲ್ಲಿ ಒಂದು ಜರ್ಮನಿ ಅನ್ನುವಂತ ದೇಶ ಕಂಡು ಬರುತ್ತೆ. ಜರ್ಮನಿ, ಜಿ ಅಂತ ಬರಿತೀವಿ ನೋಡಿ. ಈ ಜರ್ಮನಿ ದೇಶದಲ್ಲಿ ಹುಟ್ಟಿ, ರೈನ್ ನದಿಯು ಜರ್ಮನಿ ದೇಶದಲ್ಲಿ ಹುಟ್ಟಿ ನಂತರ ನೆದರ್ಲ್ಯಾಂಡ್ ಅನ್ನುವಂತ ದೇಶದ ಮುಖಾಂತರ ಹರಿದು, ಇದರ ಮುಖಾಂತರ ಎನ್ ಅಂತ ಬರಿತೀವಿ ನೋಡ್ರಿ. ನೆದರ್ಲ್ಯಾಂಡ್, ಎನ್ ಅಂದ್ರ ನೆದರ್ಲ್ಯಾಂಡ್. ಜರ್ಮನಿ ದೇಶದಲ್ಲಿ ಹುಟ್ಟಿ ನೆದರ್ಲ್ಯಾಂಡ್ ದೇಶದ ಮುಖಾಂತರ ಹರಿದು ನೆಕ್ಸ್ಟ್ ಈ ನದಿಯು ಉತ್ತರ ಸಮುದ್ರವನ್ನು ಸೇರುತ್ತದೆ. ಯಾವ ಸಮುದ್ರ? ಉತ್ತರ ಸಮುದ್ರ, ನಾರ್ತ್ ಸಿ ಅಂತ ಕರಿತೇವೆ. ಉತ್ತರ ಸಮುದ್ರ, ನಾರ್ತ್ ಸಿ, ಉತ್ತರ ಸಮುದ್ರವನ್ನು ಸೇರುತ್ತದೆ. ಏನ್ ಸೇರ್ತಾ ಇದೆ ಸ್ನೇಹಿತರೆ? ಇದು ಈ ರೈನ್ ನದಿಯು ಜರ್ಮನಿ ದೇಶದಲ್ಲಿ ಹುಟ್ಟಿ, ಯಾವ ದೇಶದಲ್ಲಿ ಹುಟ್ಟಿ? ಜರ್ಮನಿ ದೇಶದಲ್ಲಿ ಹುಟ್ಟಿ ರೈನ್ ನದಿ ಅಂತ ಕರೆದೇವೆ. ಯಾವ ನದಿ ಇದು? ರೈನ್. ಹೌದಾ? ಈ ರೈನ್ ನದಿಯು ಜರ್ಮನಿ ದೇಶದಲ್ಲಿ ಹುಟ್ಟಿ ನೆದರ್ಲ್ಯಾಂಡ್ ದೇಶದ ಮುಖಾಂತರ ಹರಿದು ಉತ್ತರಕ್ಕೆ ಹರಿದು ಉತ್ತರ ಸಮುದ್ರ ಸೇರುತ್ತದೆ. ಯಾವ ಸಮುದ್ರ ಸೇರುತ್ತದೆ? ಉತ್ತರ ಸಮುದ್ರ ಸೇರುತ್ತದೆ. ಒನ್ಸ್ ಅಗೇನ್ ಐ ವಾಂಟ್ ಟು ರಿಪೀಟ್ ಯು. ಜರ್ಮನಿ ದೇಶದಲ್ಲಿ ಹುಟ್ಟಿ ನೆದರ್ಲ್ಯಾಂಡ್ ದೇಶದ ಮುಖಾಂತರ, ಎನ್ ಅಂದ್ರೆ ನೆದರ್ಲ್ಯಾಂಡ್ ದೇಶದ ಮುಖಾಂತರ ಇದ್ದು ಉತ್ತರಕ್ಕೆ ಹೋಗಿ ಉತ್ತರ ಸಮುದ್ರ ಸೇರುತ್ತದೆ. ಹೌದಾ? ಸೊ ಈ ರೈನ್ ನದಿಯು ಏನಾಗಿದೆ ಅಂದ್ರೆ ಈ ರೈನ್ ನದಿಯು ಜಗತ್ತಿನ ಒಳನಾಡಿನ ಜಲಸಾರಿಗೆ ಒಳಗೆ, ರೈನ್ ನದಿಯು ಜಗತ್ತಿನ ಒಳನಾಡಿನ ಜಲಸಾರಿಗೆ ಒಳಗೆ, ಜಗತ್ತಿನ ಹೌದಾ? ಜಗತ್ತಿನ ಅಂದ್ರ ವರ್ಲ್ಡ್, ಜಗತ್ತಿನ ಒಳನಾಡಿನ ಜಲಸಾರಿಗೆ ಒಳಗೆ ಅತ್ಯಂತ ಬಿಜಿಯೆಸ್ಟ್ ನದಿ ಸ್ನೇಹಿತರೆ. ಇದು ಅತ್ಯಂತ ಬಿಜಿಯೆಸ್ಟ್ ನದಿ. ಸೊ ದಿಸ್ ರಿವರ್ ಈಸ್ busiest river in term of inland waterway in the world. So sometime they want to ask you question, which river is busiest river in term of the inland waterway? ಅಂದ್ರ ಒಳನಾಡಿನ ಜಲಸಾರಿಗೆ ಒಳಗೆ ಜಗತ್ತಿನಲ್ಲಿನೇ ಅತ್ಯಂತ ಬಿಜಿಯೆಸ್ಟ್ ನದಿ ಯಾವುದಿದೆ ಅಂತ ಕೇಳಿದಾಗ ನಾವು ಏನ್ ಆನ್ಸರ್ ಮಾಡ್ಬೇಕಾಗತ್ತೆ ಅಂದ್ರ ರೈನ್ ನದಿ ಅಂತ ಹೇಳ್ಬೇಕಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ಈ ರೈನ್ ನದಿ ಒಳಗ ಅತಿ ಹೆಚ್ಚು ಹಡಗುಗಳು ಅಡ್ಡಾಡ್ತಾವೆ. ಏನ್ ಅಡ್ಡಾಡ್ತಾವೆ? ಜಗತ್ತಿನಲ್ಲಿ ಅತಿ ಹೆಚ್ಚು ಹಡಗುಗಳು ಇದರೊಳಗೆ ಅಡ್ಡಾಡ್ತಾವೆ. ಹಾಗಾಗಿ ಇದನ್ನು ಕ್ವಶನ್ಸ್ ಕೂಡ ಈ ರೈನ್ ನದಿಯ ಮೇಲೆ ಈ ಕ್ವಶನ್ಸ್ ಕೂಡ KS ಪ್ರಿಲಿಮ್ಸ್ 2017 ಅಲ್ಲಿನೂ ಕ್ವಶನ್ಸ್ ರೈಸ್ ಮಾಡಿದ್ರು ನೋಡಿ 2017. ಅದಕ್ಕ ನಾನು ಏನ್ ಹೇಳುದಂದ್ರ ಈ ಕ್ವಶನ್ಸ್ ಗಳು ಇದ್ರ ಮೇಲೆ ರೈಸ್ ಆಗ್ತಾವೆ ಅಂದ್ರ ನಾವು ಒಂದ್ ಸ್ವಲ್ಪ ಈ ನದಿ ಎಲ್ಲಿದೆ ಅಂತ ನಾವು ಒಂದ್ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೋಬೇಕು. ಹೌದಾ? ರೈನ್ ನದಿ ಯಾವ ನದಿ ಆಯ್ತು? ರೈನ್. ಸೊ ಈಗ ಈ ರೈನ್ ನದಿ ಇದು ನೆನ್ಪಿಟ್ಕೋರಿ, ವೆರಿ ಇಂಪಾರ್ಟೆಂಟ್. ಸೊ ರೈನ್ ರಿವರ್ ಇಸ್ ಇಂಪಾರ್ಟೆಂಟ್. ರೈನ್ ನದಿ ಆದ ನಂತರ ನಾವು ಎಲ್ಲಿಗೆ ಹೋಗ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ, ಸೊ ವೋಲ್ಗಾ ನದಿ. ಯಾವ ನದಿ? ವೋಲ್ಗಾ. ಹೌದಾ? ಈಗ ನಮಗೆ ಈ ರೈನ್ ನದಿ ಆದ ನಂತರ ನಾವು ಒಂದ್ ಸ್ವಲ್ಪ ವೋಲ್ಗಾ ನದಿ ಕಡೆಗೆ ಕಾನ್ಸಂಟ್ರೇಷನ್ ಕೊಡೋಣ. ಈ ವೋಲ್ಗಾ ನದಿ ಅಂದ್ರ ವೋಲ್ಗಾ ನದಿ. ಹೌದಾ? ವೋಲ್ಗಾ. ಸೊ ಈ ವೋಲ್ಗಾ ನದಿ ಎಲ್ಲಿದಿಂದ ಬರುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ ರಷ್ಯಾ ದೇಶ ಬರುತ್ತೆ ನಮಗೆ. ರಷ್ಯಾ. ಈಗ ಈ ರಷ್ಯಾ ದೇಶ ಏನಿದೆಯಲ್ಲ, ಈ ಕಡೆಗೆ ಏಷ್ಯಾದಲ್ಲಿನೂ ಇದೆ ಸ್ನೇಹಿತರೆ ಇದು. ಆಮೇಲೆ ಈ ಕಡೆಗೆ ಎದರ ಒಳಗಿದೆ ರಷ್ಯಾ ದೇಶ? ಯುರೋಪ್ ದಲ್ಲಿನೂ ಇದೆ. ಈ ರಷ್ಯಾ ದೇಶ ಏಷ್ಯಾದಲ್ಲಿನೂ ಇದೆ, ಈ ಕಡೆಗೆ ಯುರೋಪ್ ದಲ್ಲಿನೂ ಇದೆ. ಹಾಗಾಗಿ ನಮ್ಮ ಕ್ವಶನ್ಸ್ ಕೇಳ್ತಾರೆ, ಏಷ್ಯಾ ದೇಶವು ಯುರೋಪ್ ಮತ್ತು ಏಷ್ಯಾ ಎರಡೂ ಕಡೆ ಇರುವುದರಿಂದ ಈಗ ನೋಡ್ರಿ, ಏಷ್ಯಾ ಖಂಡದ ಅತಿ ದೊಡ್ಡ ದೇಶ ಯಾವ್ದತ್ ಕೇಳಿದಾಗ ನಾವು ರಷ್ಯಾ ಅಂತ ಕರಿತೇವೆ. ಯುರೋಪ್ ಖಂಡದ ಅತಿ ದೊಡ್ಡ ದೇಶ ಯಾವ್ದತ್ ಕೇಳಿದಾಗ ರಷ್ಯಾನೇ ಅಂತ ಕರಿತೇವೆ. ಯಾಕಂದ್ರ ಈ ದೇಶವು ಎರಡು ಖಂಡಗಳಲ್ಲಿ ಇದೆ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೇವೆ ಅಂದ್ರ ಈ ದೇಶಕ್ಕೆ ನಾವು ಯುರೋಷಿಯಾ ಅಂತ ಕರಿತೇವೆ. ರಷ್ಯಾ ಏನಂತ ಕರಿತೇವೆ? ಯುರೋಷಿಯಾ. ಹೌದಾ? ಯುರೋಷಿಯಾ ಏನಂತ ಕರಿತೇವೆ ನಾವು? ಯುರೋಷಿಯಾ ಅಂತ ಕರಿತೇವೆ. ಸೊ ಈಗ ಈ ಯುರೋಷಿಯಾ ಇರುವಂತ ರಷ್ಯಾದಲ್ಲಿ ಒಂದು ನಮಗೆ ಈ ಭಾಗದಲ್ಲಿ ಏನ್ ಕಂಡುಬರುತ್ತೆ ಅಂದ್ರೆ ಸ್ನೇಹಿತರೆ, ಸೊ ಇಲ್ಲಿ ಒಂದು ಸರೋವರ ಕಂಡುಬರುತ್ತೆ ನಮಗೆ. ಈ ಭಾಗದಲ್ಲಿ ಒಂದು ಸರೋವರ ಇದೆ. ಈ ಭಾಗದಲ್ಲಿ ಏನಂದ್ರ ಒಂದು ಸರೋವರ ಇದೆ ಈ ಭಾಗದಲ್ಲಿ. ಸೊ ಇದು ಒಂದು ಸರೋವರ. ಹಾಗಾದ್ರೆ ಈ ಭಾಗದಲ್ಲಿ ಒಂದು ಸರೋವರ ಇದೆ ಅಂದ್ರ ಈ ಭಾಗದಲ್ಲಿ ನಮಗೆ ಒಂದು ಸರೋವರ ಇದೆ. ಯಾವ ಸರೋವರ ಇದೆ ಅಂದ್ರ ಒನೇಗಾ ಅನ್ನುವಂತ ಸರೋವರ ಇದೆ ಸ್ನೇಹಿತರೆ. ಯಾವ ಸರೋವರ? ಒನೇಗಾ ಅನ್ನುವಂತ ಸರೋವರ ಇದೆ. ಯಾವ ಸರೋವರ ಇದೆ ಇಲ್ಲಿ? ಒನೇಗಾ. ನೆನ್ಪಿಟ್ಕೊಳ್ಳಿ,
ಒನೇಗಾ ರಷ್ಯಾದಲ್ಲಿ ಒನೇಗಾ ಸರೋವರ. ಹೌದಾ? ಈ ಒನೇಗಾ ಸರೋವರದಿಂದ ನಮಗೆ ಈ ನದಿ ಹುಟ್ಟಿ ಬರುತ್ತೆ. ಯಾವ ನದಿ ಹುಟ್ಟಿ ಬರುತ್ತೆ ಒನೇಗಾ ಸರೋವರದಿಂದ? ಸೊ ನಮಗೆ ನಾವು ಹೇಳ್ಬೋದು ಯಾವ ನದಿ ಹುಟ್ಟಿ ಬರುತ್ತೆ ನೋಡಿ, ಒನೇಗಾ ಸರೋವರದಿಂದ. ಸೊ ವಿ ಕ್ಯಾನ್ ಸೇ ದಟ್ ಒನೇಗಾ ಸರೋವರದಿಂದ ಈ ವೋಲ್ಗಾ ನದಿ ಬರುತ್ತೆ ಸ್ನೇಹಿತರೆ. ಇಲ್ಲಿಂದ ಯಾವ ನದಿ ಬಂತು ಈ ರೀತಿ? ವೋಲ್ಗಾ. ಸೊ ಈ ವೋಲ್ಗಾ ನದಿ ಈ ರೀತಿ ಬರುತ್ತೆ. ನೆಕ್ಸ್ಟ್ ಈ ರೀತಿ ಈ ವೋಲ್ಗಾ ನದಿ ಬರುತ್ತೆ ಸ್ನೇಹಿತರೆ. ಬಂದು ಏನಂದ್ರ ಈ ರೀತಿ ಬರುತ್ತೆ ವೋಲ್ಗಾ ನದಿ. ವೋಲ್ಗಾ ನದಿ ಈ ರೀತಿ ಬಂದು ಏನ್ ಮಾಡುತ್ತೆ ಅಂದ್ರ ಈ ಭಾಗದಲ್ಲಿ ನಮಗೆ ಒಂದು ಕ್ಯಾಸ್ಪಿಯನ್ ಅನ್ನುವಂತ ಒಂದು ಸರೋವರ ಇದೆ. ಈ ಭಾಗದಲ್ಲಿ ಯಾವ ಸರೋವರ ಇದೆ? ಕ್ಯಾಸ್ಪಿಯನ್. ಈ ಭಾಗದಲ್ಲಿ ನಮಗೆ ಕ್ಯಾಸ್ಪಿಯನ್, ಹೌದಾ? ಕ್ಯಾಸ್ಪಿಯನ್ ಅನ್ನುವಂತ ಒಂದು ಸರೋವರ ಇದೆ. ಆ ಕ್ಯಾಸ್ಪಿಯನ್ ಅನ್ನುವಂತ ಸರೋವರವನ್ನು ಬಂದ್ ಸೇರುತ್ತೆ ಸ್ನೇಹಿತರೆ. ಇದು ಕ್ಯಾಸ್ಪಿಯನ್ ಅನ್ನುವಂತ ಸರೋವರ. ಯಾವ ಸರೋವರ? ಇಲ್ಲಿರುವಂತ ಸರೋವರ ಯಾವ್ದಿದೆ ಅಂದ್ರೆ ನಮಗೆ ಕ್ಯಾಸ್ಪಿಯನ್, ಹೌದಾ? ಕ್ಯಾಸ್ಪಿಯನ್. ಇದನ್ನ ನೆನ್ಪಿಟ್ಕೊಳ್ಳಿ, ಕ್ಯಾಸ್ಪಿ ಕ್ಯಾಸ್ಪಿ ಕ್ಯಾಸ್ಪಿಯನ್, ಹೌದಾ? ಈ ಕ್ಯಾಸ್ಪಿಯನ್ ಸರೋವರ ಕ್ಯಾಸ್ಪಿಯನ್ ಸರೋವರ ಎಲ್ಲಿದೆ ಅಂದ್ರೆ ನಮಗೆ ಕ್ಯಾಸ್ಪಿಯನ್ ಸರೋವರ ಎಲ್ಲಿ ಇರಬಹುದು? ಇದು ಈ ಭಾಗದಲ್ಲಿ. ಅಂದ್ರೆ ಇದರ ಸುತ್ತಲೂ ಹಲವಾರು ದೇಶಗಳಿದಾವೆ. ಹಾಗಾದ್ರೆ ಈ ಕ್ಯಾಸ್ಪಿಯನ್ ಸರೋವರಕ್ಕೆ ಬಂದು ಯಾವ ನದಿ ಕೂಡತ್ತೆ ಅಂದ್ರ ಈ ವೋಲ್ಗಾ ನದಿ ಬಂದು ಕೂಡತ್ತೆ ಸ್ನೇಹಿತರೆ. ಯಾವ ನದಿ? ವೋಲ್ಗಾ. ಕ್ಯಾಸ್ಪಿಯನ್ ಸರೋವರಕ್ಕೆ ಬಂದು ಕೂಡತ್ತೆ. ಹಾಗಾದ್ರೆ ಈ ಕ್ಯಾಸ್ಪಿಯನ್ ಸರೋವರಕ್ಕೆ ಬಂದು ಕೂಡುವಂತ ಈ ವೋಲ್ಗಾ ನದಿಯು ಯುರೋಪ್ ಖಂಡದ ಅತಿ ಉದ್ದವಾದಂತ ನದಿ. ಇದು ಎಲ್ಲಿದು ಅತಿ ಉದ್ದವಾದಂತ ನದಿ? ಇದು ನೆನ್ಪಿಟ್ಟುಕೊಳ್ಳಿ, ರಷ್ಯಾ ದೇಶದಲ್ಲಿ ಕಂಡುಬರುತ್ತೆ. ಬಟ್ ರಷ್ಯಾ ಅರ್ಧ ಈ ಕಡೆಗೆ ಯುರೋಪ್ ಖಂಡದಲ್ಲಿ ಕಂಡುಬರುತ್ತೆ. ಯುರೋಪ್ ಖಂಡದ ಅತಿ ಉದ್ದವಾದಂತ ನದಿ ಯಾವ್ದಿದೆ ಅಂದ್ರೆ ಸ್ನೇಹಿತರೆ ನಮಗೆ ಈ ವೋಲ್ಗಾ ನದಿ ಇದೆ. ಹಾಗಾಗಿ ಇದು ಕ್ಯಾಸ್ಪಿಯನ್ ಸರೋವರ ಬಂದು ಕೂಡುತ್ತೆ. ಸೊ ಇದರಲ್ಲಿನೂ ಕೂಡ ನಮಗೆ ಇನ್ಲ್ಯಾಂಡ್ ವಾಟರ್ ವೇ ಇದೆ. ಏನಿದೆ? ಇದರಲ್ಲಿನೂ ಕೂಡ ನಮಗೆ ಒಳನಾಡಿನ ಜಲ ಸಾರಿಗೆ ಇದೆ. ಇದು ಎರಡನೆಯ BGS ಅಂತ ಕರಿತೇವೆ. ಎಷ್ಟನೇದು? ಎರಡನೇದು ವೋಲ್ಗಾ ನದಿ. ಸೊ ಅದಕ್ಕ ಇದರ ಮೇಲೆ ಕ್ವಶನ್ಸ್ ಕೇಳಿದ್ರೆ ನೋಡಿ, UPSC ಎಕ್ಸಾಮ್ ನ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. UPSC. ಸೊ UPSC ಎಕ್ಸಾಮ್ ದಲ್ಲಿ ಏನಂತ ಕ್ವಶನ್ಸ್ ಕೇಳ್ತಾರೆ ಅಂದ್ರ ಸೊ ವೋಲ್ಗಾ ನದಿಯು ಯಾವ ಒಂದು ಸರೋವರವನ್ನು ಸೇರುತ್ತದೆ ಅಂತ ಕೇಳ್ತಾರೆ? ಕ್ಯಾಸ್ಪಿಯನ್ ಸರೋವರ. ಸೊ ಇದು ಕ್ಯಾಸ್ಪಿಯನ್ ಸಿ ಅತ್ತಿದೆ. ಅಲ್ಲಿ ಏನಿದೆ? ಕ್ಯಾಸ್ಪಿಯನ್ ಸಿ ಅತ್ ಇದೆ ಸ್ನೇಹಿತರೆ. ಅದನ್ನ ಸಿ ಅಂತ ನಾವು ಕರೆಯಂಗಿಲ್ಲ, ಅದಕ್ಕ ಸರೋವರ ಅಂತ ಕರಿತೇವೆ. ಏನಂತ ಕರಿತೇವೆ? ಸರೋವರ ಅಂತ ಕರಿತೇವೆ ನಾವು ಅದಕ್ಕ. ಅದು ಸಿ ಅಲ್ಲ, ಹೌದಾ? ಅದು ಏನಾಗಿರುತ್ತೆ? ಸರೋವರ ಆಗಿರುತ್ತೆ. ಹಾಗಾದ್ರೆ ಈಗ ಈ ಕ್ಯಾಸ್ಪಿಯನ್ ಸರೋವರ ಏನಿದೆಯಲ್ಲ ಸ್ನೇಹಿತರೆ, ಇದು ಜಗತ್ತಿನ ಅತಿ ದೊಡ್ಡ ಏನಾಗಿದೆ ಅಂದ್ರ ಸರೋವರ ಕೂಡ ಹೌದು. ಜಗತ್ತಿನ ಅತಿ ದೊಡ್ಡ ಸರೋವರನು ಕೂಡ ಹೌದು. ಯಾವುದಂದ್ರ ಈ ಕ್ಯಾಸ್ಪಿಯನ್ ಸರೋವರ ಜಗತ್ತಿನ ಅತಿ ದೊಡ್ಡ ಸರೋವರ ಅಂತ ಕರಿತೇವೆ, ಹೌದಾ? ಹಾಗಾಗಿ ಸರೋವರ ಜಗತ್ತಿನ ಅತ್ಯಂತ ದೊಡ್ಡ ಸರೋವರ ಯಾವ್ದಂತ ಕೇಳಿದಾಗ್ಲೂ ಕ್ಯಾಸ್ಪಿಯನ್ ಸರೋವರ ಅಂತ ನೀವು ಹೇಳ್ಬೇಕಾಗತ್ತೆ. ಹಾಗಾದ್ರೆ ನೀವಿಷ್ಟೆಲ್ಲ ಅಬ್ಸರ್ವೇಷನ್ ಮಾಡಿದ್ರಿ. ನಾವು ಯಾವ ನದಿ ನೋಡಿದೇವೆ ಅಂದ್ರ ವೋಲ್ಗಾ ನದಿ ನೋಡಿದೇವೆ ಸ್ನೇಹಿತರೆ. ಎರಡನೇದು ಯಾವುದು? ವೋಲ್ಗಾ. ಈ ವೋಲ್ಗಾ ನದಿಯು ರಷ್ಯಾ ದೇಶದ ಒನೇಗಾ ಸರೋವರದ ಹತ್ತಿರ ಹುಟ್ಟಿ ನಂತರ ಈ ಕ್ಯಾಸ್ಪಿಯನ್ ಸರೋವರವನ್ನು ಸೇರುತ್ತದೆ. ಈ ಕ್ಯಾಸ್ಪಿಯನ್ ಸರೋವರ ಜಗತ್ತಿನ ಅತಿ ದೊಡ್ಡ ಸರೋವರ. ಇದು ಆಕ್ಚುಲಿ ಇದು ಸಿ, ಬಟ್ ಇದಕ್ಕೆ ಸರೋವರ ಅಂತ ಕನ್ಸಿಡರ್ ಮಾಡ್ತೇವೆ. ಇದನ್ನು ಸೇರುತ್ತದೆ. ಹಾಗಾದ್ರೆ ಈ ವೋಲ್ಗಾ ನದಿ ಎರಡನೆಯ ಅತಿ BGS ನದಿ ಅಂತ ನಾವು ಕರಿತೇವೆ, ಹೌದಾ? ಇದನ್ನ ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿಕ್ಕೆ ಆಗತ್ತಲ್ಲ? ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇಷ್ಟ ಆದ ನಂತರ ನಮಗೆ ನೆಕ್ಸ್ಟ್ ಏನ್ ನೋಡ್ಬೇಕಾಗಿದೆ ಅಂದ್ರೆ ನಾವು ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕಾಗಿದೆ. ಬೇರೆ ನದಿಗಳನ್ನು ನಾವು ಒಂದ್ ಸ್ವಲ್ಪ ನೋಡೋಣ. ಈಗ ಇಲ್ಲಿ ಯುರೋಪ್ ಖಂಡದಲ್ಲಿ ಇವೆರಡು ನದಿಗಳು BGS ಅಂದ್ರೆ ಜಗತ್ತಿನಲ್ಲಿ BGS ಇವು. ಸೊ ಇದು ಆದ ನಂತರ ನಾವು ಎಲ್ಲಿ ಬರ್ಬೇಕಾಗತ್ತೆ ಅಂದ್ರೆ ಸ್ನೇಹಿತರೆ ಈ ಆಫ್ರಿಕಾ ಖಂಡದ ಕಡೆಗೆ ಸ್ವಲ್ಪ ನೋಡ್ಬೇಕಾಗತ್ತೆ. ಯಾವುದು? ಆಫ್ರಿಕಾ ಖಂಡ. ಈ ಆಫ್ರಿಕಾ ಖಂಡದ ಕಡೆಗೆ ನಾವು ಬಂದಾಗ ಇಲ್ಲಿನೂ ಕೂಡ ನಮಗೆ ಇಲ್ಲಿ ಒಂದು ನೀಲಿ, ಹೌದಾ? ಇಲ್ಲಿ ನಮಗೆ ತಾನಾ ಸರೋವರ ತೀರತೆ. ಇಲ್ಲಿ ತಾನಾ ಸರೋವರ ಇದೆ ಸ್ನೇಹಿತರೆ. ಈಗ ನಾವು ತಾನಾ ಸರೋವರ, ಈಗ ಮೂರನೇ BGS ನದಿ ನಾವು ಯಾವ್ದು ನೋಡ್ತಾ ಇದ್ದೇವೆ? ನೈಲ್, ಹೌದಾ? ಯಾವ ನದಿ? ನೈಲ್. ಇದು ಈ ನೈಲ್ ನದಿ ಏನಿದೆಯಲ್ಲ, ಇದು ಜಗತ್ತಿನ ಅತಿ ಉದ್ದವಾದಂತ ನದಿ. ಇದು ನಮಗೆ 6550 ಕಿಲೋಮೀಟರ್ ಇದೆ ಸ್ನೇಹಿತರೆ. 6550
ಸೊ 6650 ಮಾಡಿ, ಸಾರಿ 6650 ಕಿಲೋಮೀಟರ್, 6650 ಕಿಲೋಮೀಟರ್ ಇದೆ. ಜಗತ್ತಿನ ಅತಿ ಉದ್ದವಾದಂತ ನದಿ ಇದು ಯಾವುದು? ನೈಲ್. ಹಾಗಾದ್ರೆ ಈ ನೈಲ್ ನದಿ ಏನಿದೆಯಲ್ಲ ಸ್ನೇಹಿತರೆ, ಇದು 2 ಮೂಲಗಳಿಂದ ಬರುತ್ತೆ. ಒಂದು ಮೂಲ ಏನಾಗಿದೆ ಅಂದ್ರೆ ಇದು ನೀಲಿ ನೈಲ್. ಯಾವುದು? ಒಂದು ನೀಲಿ ಅನ್ನುವಂತ ಒಂದು ನೈಲು. ಈ ನೀಲಿ ನೈಲ್ ಈ ರೀತಿ ಬರುತ್ತೆ, ಹೌದಾ? ನೀಲಿ ನೈಲ್ ಒಂದು ಮೂಲ ಯಾವುದು? ನೀಲಿ ನೈಲ್. ಇದು ನೀಲಿ ಅಂತ ನೆನ್ಪಿಟ್ಕೊಳ್ಳಿ, ಇದು ಒಂದ್ ಕಡೆಗೆ ಬರ್ಕೊಳ್ಳಿ. ಇಲ್ಲಿ ಜಾಗ ಸಾಲ್ತಾ ಇಲ್ಲ, ಅದಕ್ಕೆ ನಾನು ಬರ್ದಿಲ್ಲ, ನೀವು ಬರ್ಕೊಳ್ಳಿ, ಹೌದಾ? ಇದು ನೀಲಿ ನೈಲ್ ಎಲ್ಲಿದಿಂದ ಬರುತ್ತೆ? ಇದು ನೀಲಿ ನೈಲ ತಾನಾ ಸರೋವರದಿಂದ. ತಾನಾ ಸರೋವರ. ಹಾಗಾದ್ರೆ ಈ ತಾನಾ ಅನ್ನುವಂತ ಸರೋವರ ಇಥೋಪಿಯಾ ದೇಶದಲ್ಲಿ ಕಂಡುಬರುತ್ತೆ. ಇಥೋಪಿಯಾ ಯಾವುದು? ಇಥೋಪಿಯಾ, ಹೌದಾ? ಇಥೋಪಿಯಾ ದೇಶದಲ್ಲಿ ಆಫ್ರಿಕಾ ಖಂಡದಲ್ಲಿ. ಸೊ ಇದು ನಮಗೆ ನೀಲಿ ನೈಲ್. ನೆಕ್ಸ್ಟ್ ಇಥೋಪಿಯಾ ದೇಶದಿಂದ ತಾನಾ ಸರೋವರದಿಂದ ಬಂತು. ನೆಕ್ಸ್ಟ್ ನಮಗೆ ಇಲ್ಲಿ ವಿಕ್ಟೋರಿಯಾ ಸರೋವರ ಕಂಡುಬರುತ್ತೆ. ಯಾವುದು? ವಿಕ್ಟೋರಿಯಾ, ಹೌದಾ? ವಿಕ್ಟೋರಿಯಾ ಅನ್ನುವಂತ ಸರೋವರ ಕಂಡುಬರುತ್ತೆ ಸ್ನೇಹಿತರೆ. ಈ ವಿಕ್ಟೋರಿಯಾ ಸರೋವರ ಸುತ್ತಲೂ 3 ದೇಶಗಳು ಇದಾವೆ. ಅದರ ಸುತ್ತಲೂ ಎಷ್ಟು ದೇಶಗಳು ಇದಾವೆ? 3 ದೇಶಗಳು ಇದಾವೆ. ಈ ವಿಕ್ಟೋರಿಯಾ ಸರೋವರದ ಸುತ್ತಲೂ ನಮಗೆ ಉಗಾಂಡ, ಕೀನಿಯಾ, ಯಾವುದು? ಕೀನಿಯಾ ಮತ್ತು ತಾಂಜೇನಿಯಾ, ಹೌದಾ? ಉಗಾಂಡ, ಕೀನಿಯಾ ಮತ್ತು ತಾಂಜೇನಿಯಾ, ಉಗಾಂಡ, ಕೀನಿಯಾ ಮತ್ತು ತಾಂಜೇನಿಯಾ ಅನ್ನುವಂತ ಸರೋವರ. ಇದನ್ನು ಕ್ವಶನ್ಸ್ ಕೇಳಿದ್ರು ನೋಡಿ UPSC ಒಳಗೆ ಕ್ವಶನ್ಸ್ ಕೇಳ್ತಾರೆ ಸ್ನೇಹಿತರೆ. ವಿಕ್ಟೋರಿಯಾ ಸರೋವರದ ಸುತ್ತಲೂ ಇರುವಂತಹ ದೇಶಗಳು ಯಾವುವು? ಉಗಾಂಡ, ಕೀನಿಯಾ ಮತ್ತು ತಾಂಜೇನಿಯಾ, ಹೌದಾ? ಸೊ ಯಾಕಂದ್ರೆ ನಾನು ಟೀಚ್ ಮಾಡುವಲ್ಲಿ, ಎಲ್ಲಿ ಜೂನಿಯರ್ಸ್ ದಲ್ಲಿ ನಾನು ಟೀಚ್ ಮಾಡುವಲ್ಲಿ ಏನಾದ್ರೂ ವಿದ್ಯಾರ್ಥಿಗಳು ಡೌಟ್ ಕೇಳಿದಾಗ ನಾನು ಇಂಥವು ಕ್ವಶನ್ಸ್ಗಳು ಅಲ್ಲಿನೂ ನಾನು ಕೂಡ ಅನಲೈಸಿಸ್ ಮಾಡಿರ್ತೀನಿ ಸ್ನೇಹಿತರೆ. ಸೊ ಅದಕ್ಕ ಕೆಲವೊಂದ್ಸರ್ತಿ ವಿದ್ಯಾರ್ಥಿಗಳು ತಮ್ಮ ಡೌಟ್ ಸಂಬಂಧ ಕೇಳ್ತಿರ್ತಾರೆ ಕ್ವಶನ್ಸ್. ಯಾವ ಎಕ್ಸಾಮ್ದಲ್ಲಿ ಇದನ್ನ ಯಾವ್ಯಾವ ಎಕ್ಸಾಮ್ದಲ್ಲಿ ಯಾವ್ಯಾವ ರೀತಿ ಕೇಳಬಹುದ್ರಿ ಸರ್ ಅಂತ ಕೇಳಿದಾಗ, ಈಗ ನೋಡ್ರಿ ಕೆಲವೊಂದ್ಸರ್ತಿ UPSC ಒಳಗೆ ಕೇಳಿದಂತಹ ಕ್ವಶನ್ಸ್ ಗಳನ್ನು KS ಪ್ರಿಲಿಮ್ಸ್ ದಲ್ಲಿನೂ ಅದನ್ನ ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಹಾಕಿರ್ತಾರೆ. ಆಮೇಲೆ PSI ದಲ್ಲಿನೂ ಹಾಕಿರ್ತಾರೆ, RSI ದಲ್ಲಿನೂ ಹಾಕಿರ್ತಾರೆ, ಹೌದಾ? ಹಾಗಾಗಿ ಇಲ್ಲಿ ನೀವು ಏನಂದ್ರ ಸೊ ಇವು ಡೌಟ್ಗಳು ನಿಮಗೆ ಏನಾದ್ರೂ ಇದ್ರೂ ಕೂಡ ಸ್ವಲ್ಪ ಇದನ್ನ ಚೆನ್ನಾಗಿ ಅನಲೈಸಿಸ್ ಮಾಡ್ಕೊಳ್ಳೋದು ಮುಖಾಂತರ ನೀವು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವುದೇ ಡೌಟ್ಗಳು ಉಳಿಬಾರ್ದು. ಸೊ ಅದಕ್ಕ ಈ ವಿಕ್ಟೋರಿಯಾ ಸರೋವರ ಏನಿದೆಲ್ಲ ಸ್ನೇಹಿತರೆ, ಅದರ ಸುತ್ತಲೂ ಉಗಾಂಡ, ಕೀನಿಯಾ ಮತ್ತು ತಾಂಜೇನಿಯಾ ಅನ್ನುವಂತ ದೇಶಗಳು ಇದಾವೆ. ಸೊ ಇಲ್ಲಿದಿಂದ ಯಾವ ನೈಲ್ ಹೋಗತ್ತೆ ಅಂದ್ರೆ ನಮಗೆ ಬಿಳಿ ನೈಲ್ ಬರುತ್ತೆ. ಇಲ್ಲಿದಿಂದ ಯಾವ ನೈಲ? ಬಿಳಿ ನೈಲ್, ಹೌದಾ? ಇದು ಬಿಳಿ ನೈಲ್, ಅದಕ್ಕೆ ಕಲರ್ನ್ಯಾಗ ಬಿಳಿ ಬರ್ದಿದ್ದೀನಿ. ಈ ಬಿಳಿ ನೈಲ್ ಇವು 2 ಕೂಡ್ತಾವೆ ಎಲ್ಲಿ ಅಂದ್ರೆ ಸುಡಾನ್ ದೇಶದಲ್ಲಿ. ಇವೆರಡು ಇಲ್ಲಿ ಸುಡಾನ್ ದೇಶದಲ್ಲಿ ಕೂಡ್ತಾವೆ, ನೀಲಿ ಮತ್ತು ಬಿಳಿ. ಈ ಸುಡಾನ್ ದೇಶದಲ್ಲಿ ಎಲ್ಲಿ ಕೂಡ್ತಾವ ಅಂದ್ರೆ ಸ್ನೇಹಿತರೆ, ಈ ಸುಡಾನ್ ಅನ್ನುವಂತ ಒಂದು ದೇಶ ಇದೆ ಇಲ್ಲಿ. ಯಾವುದು? ಸುಡಾನ್, ಹೌದಾ? ಆಫ್ರಿಕಾ ಖಂಡದ ಈ ಸುಡಾನ್ ದೇಶದ ಈ ಪ್ರದೇಶ, ಸುಡಾನ್ ದೇಶದ ಖಾರ್ತೂಮ್, ಹೌದಾ? ಸುಡಾನ್ ದೇಶದ ಖಾರ್ತೂಮ್ ಅನ್ನುವಂತ ಪ್ರದೇಶದಲ್ಲಿ ಇದು ನಮಗೆ ಸುಡಾನ್ ದೇಶದ ಖಾರ್ತೂಮ್. ಈ ಸುಡಾನ್ ದೇಶದ ಖಾರ್ತೂಮ್ ಅನ್ನುವಂತ ಪ್ರದೇಶದಲ್ಲಿ ಇದು ನಮಗೆ ಏನಂದ್ರ ಇವೆರಡು ಕವಲುಗಳು ಕೂಡ್ತಾವೆ. ನಿಮ್ಮ ಕ್ವಶನ್ಸ್ ಕೇಳಿಬಿಡ್ತಾರೆ, ನೀಲಿ ನೈಲ್ ಮತ್ತು ಬಿಳಿ ನೈಲ್ ಎಲ್ಲಿ ಕೂಡಿದು ಅಂತ ಕೇಳಿದಾಗ ಸುಡಾನ್ ದೇಶದ ಖಾರ್ತೂಮ್ ಅಂತ ಕರಿಬೇಕು. ನೆಕ್ಸ್ಟ್ ಇವೆರಡು ಕೂಡಿದ ನಂತರ ಇದು ನೈಲ್ ನದಿ ಆಗತ್ತೆ. ನೈಲ್ ನದಿಯಾಗಿ ಈಜಿಪ್ಟ್ ದೇಶದ ಮುಖಾಂತರ ಹರಿದು ಎಲ್ಲಿ ಹೋಗ್ತೈತೆ ಅಂದ್ರ ಈಜಿಪ್ಟ್ ದೇಶದ ಮುಖಾಂತರ ಹರಿದು, ಇದು ಈಜಿಪ್ಟ್ ದೇಶದ ಮುಖಾಂತರ ಹರಿದು ನೆಕ್ಸ್ಟ್ ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ. ಏನ್ ಸೇರುತ್ತೆ? ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇದು ನೈಲ್ ನದಿ ಏನಾಗಿದೆಯಲ್ಲ, ಈ ರೀತಿ ಈ ನೈಲ್ ನದಿ ಜನ್ಮ ತಾಳಿ ಏನಂದ್ರ 6650 ಕಿಲೋಮೀಟರ್ ಉದ್ದ ಹರಿಯುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಈಜಿಪ್ಟ್ ದೇಶದ ಏನಾಗಿದೆ ಅಂದ್ರ ಜೀವ ನದಿ. ಇದು ಈಜಿಪ್ಟ್, ಹೌದಾ? ದ ಲೈಫ್ ಆಫ್ ಈಜಿಪ್ಟ್ ದೇಶದ ಏನಾಗಿದೆ ಅಂದ್ರ ಜೀವ ನದಿ ಅಂತ ಕರಿತೇವೆ. ಜೀವ ನದಿ ಇದು ಯಾವ ದೇಶದು? ಈಜಿಪ್ಟ್. ಹಾಗಾದ್ರೆ ಈ ಈಜಿಪ್ಟ್ ದೇಶದ ಈ ಜೀವ ನದಿಯಾಗಿರುವಂತ ಈ ನೈಲ್ ನದಿ ಏನಿದೆಯಲ್ಲ ಸ್ನೇಹಿತರೆ,
ಇಲ್ಲಿ 2 ನಗರಗಳ ಮೇಲೆ ಹಾದು ಹೋಗುತ್ತೆ. ಇದು ಈಜಿಪ್ಟ್ದಲ್ಲಿ ಎಷ್ಟು ನಗರಗಳ ಮೇಲೆ, ಇಲ್ಲಿ ಪಾಯಿಂಟ್ ಇಟ್ಟಿದೆ ನೋಡ್ರಿ, 2 ನಗರಗಳ ಮೇಲೆ. ಒಂದು ಈಜಿಪ್ಟದ ಕ್ಯಾಪಿಟಲ್ ಆದಂತ ಕೈರೋ, ಹೌದಾ, ಕೈರೋ ನಗರದ ಮೇಲೆ. ನಿಮ್ಮ ಕ್ವಶನ್ಸ್ ಕೇಳ್ತಾರೆ, ನೈಲ್ ನದಿಯು ಯಾವ ನಗರದ ಮೇಲೆ ಹಾದು ಹೋಗುತ್ತೆ ಅಂತ ಕೇಳಿದಾಗ ಒಂದು ಕೈರೋ, ಇನ್ನೊಂದು ಏನಂದ್ರ ಅಲೆಕ್ಸಾಂಡ್ರಿಯಾ. ಯಾವುದು? ಅಲೆಕ್ಸಾಂಡ್ರಿಯಾ ಅನ್ನುವಂತ ನಗರ ಇದೆ. ಯಾವುದು? ಅಲೆಕ್ಸಾಂಡ್ರಿಯಾ. ಈ ಅಲೆಕ್ಸಾಂಡ್ರಿಯಾ ಅನ್ನುವಂತ ನಗರ ಸ್ನೇಹಿತರೆ, ಈ ಭಾಗದಲ್ಲಿ ಅಲೆಕ್ಸಾಂಡ್ರಿಯಾ, ಒಂದು ಕೈರೋ, ಇನ್ನೊಂದು ಅಲೆಕ್ಸಾಂಡ್ರಿಯಾ. ಇವೆರಡು ನಗರದ ಮೇಲೆ ಈ ನೈಲ್ ನದಿ ಹಾದು ಹೋಗುತ್ತೆ. ಹಾಗಾದ್ರೆ ಈ ನೈಲ್ ನದಿಯ ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಸ್ನೇಹಿತರೆ, ಒಂದು ಡ್ಯಾಮ್ ಕಟ್ಟಿದ್ದಾರೆ. ಯಾವ ಮೇಲೆ? ಈ ನೈಲ್ ನದಿಯ ಮೇಲೆ ಒಂದು ಡ್ಯಾಮ್ ಇದೆ. ಯಾವ ಡ್ಯಾಮ್ ಇದೆ ಅಂದ್ರ ಆಸ್ವಾನ್. ಯಾವುದು? ಆಸ್ವಾನ್. ಆಸ್ವಾನ್ ಅನ್ನುವಂತ ಡ್ಯಾಮ್ ಇದೆ. ASWAN, ಆಸ್ವಾನ್ ಅನ್ನುವಂತ ಆಣೆಕಟ್ಟು ಯಾವ ನದಿಯ ಮೇಲೆ ಇದೆ ಅಂದ್ರ ಈ ನೈಲ್ ನದಿಯ ಮೇಲೆ ಇದೆ. ಅದಕ್ಕೆ ಈ ನೈಲ್ ನದಿ ಏನಾಗಿದೆ ಅಂದ್ರೆ ನಮಗೆ ವಿ ಕ್ಯಾನ್ ಸೇ ದಟ್ ಇದನ್ನು ಬಿಜಿಯೆಸ್ಟ್ ಇರುವಂತ ನದಿ. ಹಾಗಾಗಿ ಕ್ವಶನ್ಸ್ ನಿಮಗೆ ಕೇಳುವಾಗ ಈ ನೈಲ್ ನದಿ ಬಗ್ಗೆ ಏನಾದ್ರೂ ಕ್ವಶನ್ಸ್ ಕೇಳಿದ್ರ ನೀವು ಇದನ್ನು ಕೂಡ ಏನ್ ಮಾಡ್ಬೇಕಾಗಿದೆ ಅಂದ್ರೆ ಸ್ನೇಹಿತರೆ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಅದಕ್ಕ ಈ ನೈಲ್ ನದಿಯ ವಿಶೇಷತೆ ಏನಿದೆ, ಸೊ ಎಷ್ಟು ಉದ್ದ, ಇದರ 2 ಕವಲುಗಳು ಯಾವುವು? ಒಂದು ಸೊ ನೀಲಿ ನೈಲ್, ಇನ್ನೊಂದು ಯಾವುದು? ಬಿಳಿ ನೈಲ್. ನೀಲಿ ನೈಲ್ ಎಲ್ಲಿಂದ ಗೊತ್ತು? ತಾನಾ ಸರೋವರದಿಂದ, ಇಥಿಯೋಪಿಯಾ ದೇಶದ ಹತ್ತಿರ. ಆಮೇಲೆ ಬಿಳಿ ನೈಲ್ ಎಲ್ಲಿಂದ ಗೊತ್ತು? ಇದು ಉಗಾಂಡಾ, ಕೀನಿಯಾ, ತಾಂಜೇನಿಯಾ, ವಿಕ್ಟೋರಿಯಾ ಸರೋವರದಿಂದ. ಇವೆರಡೂ ಎಲ್ಲಿ ಕೂಡುತ್ತಾವಂದ್ರ ಸ್ನೇಹಿತರೆ ಇಲ್ಲಿ ಸುಡಾನ್ ದೇಶದ ಖಾರ್ತೂಮ್ ಅನ್ನುವಂತ ಪ್ರದೇಶ. ಇದನ್ನ ನೆನ್ಪಿಟ್ಕೊಳ್ಳಿ, ಖಾರ್ತೂಮ್ ಅನ್ನುವಂತ ಪ್ರದೇಶ. ಕ್ವಶನ್ಸ್ ಕೇಳ್ತಾರೆ, ಬಿಳಿ ನೈಲ್ ಮತ್ತು ನೀಲಿ ನೈಲ್ ಇವೆಲ್ಲ 2 ಬಿಳಿ ಮತ್ತು ನೀಲಿ ಇವೆರಡು ಎಲ್ಲಿ ಕೂಡುತ್ತವೆ ಅಂತ ಕೇಳಿದಾಗ ಸುಡಾನ್ ದೇಶದ ಖಾರ್ತೂಮ್ ಅಂತ ಹೇಳ್ಬೇಕಾಗತ್ತೆ. ಅಲ್ಲಿಂದ ನೈಲ್ ನದಿ ಆಗತ್ತೆ ಸ್ನೇಹಿತರೆ. ನೈಲ್ ನದಿಯಾಗಿ ಮೇಲ್ಗಡೆಗೆ ಹೋಗಿ ಮೆಡಿಟೇರಿಯನ್ ಸಮುದ್ರವನ್ನು ಸೇರುತ್ತೆ. ಹಾಗಾದ್ರೆ ಮೆಡಿಟೇರಿಯನ್ ಸಮುದ್ರ ಸೇರ್ಬೇಕಂದ್ರ ಕೈರೋ ಅನ್ನುವಂತ ನಗರದ ಮೇಲೆ ಹಾದು ಹೋಗುತ್ತೆ. ಕೈರೋ, ಅದು ಆದ ನಂತರ ಅಲೆಕ್ಸಾಂಡ್ರಿಯಾ. ಹೌದಾ? ಯಾವುದು? ಅಲೆಕ್ಸಾಂಡ್ರಿಯಾ. ಸೊ ಅದಕ್ಕ ಇದು ನೋಡ್ರಿ, ಈ ನದಿಯು ಈಜಿಪ್ಟ್ ದೇಶದಲ್ಲಿ ಜಾಸ್ತಿ ಏನಂದ್ರ ಒಂದು ನೀರಾವರಿಯನ್ನು ಒದಗಿಸಿರುವುದರಿಂದ ಸೊ ಮತ್ತು ಈಜಿಪ್ಟ್ ನಾಗರಿಕತೆಯು ಈ ನದಿಯ ದಡದಲ್ಲಿ ಬೆಳೆದು ಬಂದಿದೆ ಸ್ನೇಹಿತರೆ. ಅದಕ್ಕ ಇದನ್ನ ಈಜಿಪ್ಟ್ ದೇಶದ ಜೀವ ನದಿ ಅಂತ ಕರಿತೇವೆ. ಸೊ ಅದೇ ಕಾರಣಕ್ಕಾಗಿ ನೀವು ಇಷ್ಟು 3 ನದಿಗಳು ಹೇಳಿದೆ ನಾನೀಗ, ಒಳನಾಡಿನ ಜಲಸಾರಿಗೆಗಳು ಯಾವ್ಯಾವ? ಒಂದು ರೈನ್ ಹೇಳಿದೆ, ಇನ್ನೊಂದು ಒಲ್ಗಾ ಅಂತ ಹೇಳಿದೆ, ಇನ್ನೊಂದು ನೈಲ್ ಅಂತ ಹೇಳಿದೆ. ಬರೀ ಇದನ್ನ ಒಳನಾಡಿನ ಜಲಸಾರಿಗೆ ದೃಷ್ಟಿಕೋನದಿಂದ ಮಾತ್ರ ನೆನಪಿಟ್ಕೋಬೇಡಿ. ಈ ನದಿಗಳ ಮೇಲೆ ನಾನು ಯಾವ್ಯಾವ ರೀತಿ ಹೇಳಿದಿನಲ್ಲ ಆ ಅಂಶಗಳ ಆಧಾರದ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಆ ಆಂಗಲ್ ಪಾಯಿಂಟ್ ಆಫ್ ವ್ಯೂ ದಿಂದ ನೀವು ಇದನ್ನ ನೆನಪಿಟ್ಕೊಂಡಿದೆ ಆದ್ರೆ ಸ್ನೇಹಿತರೆ, ಜಗತ್ತಿನಲ್ಲಿ ಯಾವುದೇ ನದಿಗಳು ಕೇಳಿ ನಿಮಗೆ, ಒಳನಾಡಿನ ಜಲಸಾರಿಗಳೇ ಆಗ್ಲಿ ಅಥವಾ ಇಂಡಿವಿಜುವಲ್ ನದಿ ಬಗ್ಗೆ ಕೇಳಿ, ಎಲ್ಲಿ ಕಂಡು ಬರುತ್ತೆ ಇದು ನದಿ, ಇದರ ವಿಶೇಷತೆ ಏನಿದೆ ಅಂತ ಕೇಳಿದಾಗ ನೀವು ಪಟ ಪಟ ಏನ್ ಮಾಡ್ತೀರಂದ್ರ ಆನ್ಸರ್ ಮಾಡ್ತೀರಿ. ಆ ರೀತಿ ಇದನ್ನು ಮತ್ತೆ ನಾಳೆ ಕ್ಲಾಸ್ ದಲ್ಲಿ ನಾನು ಹೇಳ್ತೀನಿ. ಸೊ ಮುಂದಿನ ಪಾಠವನ್ನು ನಾವು ಮತ್ತೆ ನಾಳೆ ಕ್ಲಾಸ್ ದಲ್ಲಿ ಏನ್ ಮಾಡೋಣ ಅಂದ್ರ ಉಳಿದಂತ ನದಿಗಳನ್ನು ನಾವು ಕಂಟಿನ್ಯೂ ಮಾಡೋಣ ಅಂತ. ಸೊ ಅದೇ ಕಾರಣಕ್ಕಾಗಿ ಇವುಗಳನ್ನು ಏನೇನ್ ನಾನು ಡಿಸ್ಕಷನ್ ಮಾಡಿದೆಲ್ಲ ಇವೆಲ್ಲಾ ಅಂಶಗಳನ್ನು ಸೊ ಇಂಡಿಯಾದು ಕೂಡ ನಾನು ಎಲ್ಲಾನು ಡಿಸ್ಕಷನ್ ಮಾಡಿದೆ ಸ್ನೇಹಿತರೆ. ಸೊ ಭಾರತ ದೇಶದಲ್ಲಿರುವಂತ ಇವೆಲ್ಲ ಸೊ ಈ ಬ್ರಹ್ಮಪುತ್ರ ನದಿ ಬಗ್ಗೆನೂ ನಾವು ಕೂಡ ಎಲ್ಲ ಡಿಸ್ಕಷನ್ ಮಾಡಿದ್ದೇವೆ ಇಲ್ಲಿ. ಸೊ ಒಳನಾಡಿನ ಜಲಸಾರಿಗೆ ಬಗ್ಗೆ, ಜಗತ್ತಿನ ಒಳನಾಡಿನ ಜಲಸಾರಿಗೆನೂ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಹಾಗಾಗಿ ನಾನು ಏನೇನು ಡಿಸ್ಕಷನ್ ಮಾಡಿದೆಯಲ್ಲ ಅವೆಲ್ಲ ಆಂಗಲ್ ಆಫ್ ಪಾಯಿಂಟ್ ಆಫ್ ವ್ಯೂ ದಿಂದ ನೆನ್ಪಿಟ್ಕೊಳ್ಳಿ. ಸೊ ಮುಂದೆ ಬರುವಂತ ಕ್ಲಾಸ್ ನಲ್ಲಿ ಮತ್ತೆ ನಾವು ಡಿಸ್ಕಷನ್ ಮಾಡೋಣ. ಹ್ಯಾವ್ ಎ ನೈಸ್ ಡೇ. ಬಾಯ್. ಅಗೇನ್ ಟುಮಾರೋ ವಿಲ್ ಮೀಟ್.